ಓಂ ಶಾಂತಿ. ಓಂ ಶಾಂತಿ. ಅವ್ಯಕ್ತ ಮುರಳಿ ಮಂಥನದ ಮುಂದುವರೆದ ಭಾಗ. ದಿನಾಂಕ 28/11/2025. ಸಮಯದ ಅನುಸಾರದಲ್ಲಿ ನಾವು ಮಕ್ಕಳು ಯಾವ ರೀತಿ ಸೇವೆಯನ್ನ ಮಾಡ್ಬೇಕಂತೆ. ಹಿಂಗ್ ಮಾಡ್ಬೇಕು ಸೇವೆ. ಹೇಗೆ ಪ್ರಪಂಚದಲ್ಲಿ ಒಂದೇ ಸಲ ಚಳಿ ಇರತ್ತೆ, ಬಿಸಿಲಿರತ್ತೆ, ಮಳೆ ಇರತ್ತಲ್ವಾ, ಹಾಗೇನೆ ನೀವು ಕೂಡ ಪೂರ್ತಿ ವಿಶ್ವದಲ್ಲಿ ಗಮನವನ್ನ ಇಟ್ಕೊಂಡು ಪರಮಾತ್ಮನ ಶಕ್ತಿಯನ್ನ ಏನ್ ಮಾಡಬೇಕು, ಪ್ರಪಂಚದ ಎಲ್ಲರಿಗೂ ವಾತಾವರಣ, ವಾಯುಮಂಡಲ, ಆತ್ಮಗಳು, ಜಡ ವಸ್ತುಗಳು, ಬೇರೆ ಆತ್ಮಗಳು, ಪ್ರಾಣಿ ಪಕ್ಷಿಗಳು ಎಲ್ಲದರ ಮೇಲೆ ಏನಾಗಬೇಕು, ಪರಮಾತ್ಮನ ಶಕ್ತಿಯ ಪರಿಣಾಮ ಪ್ರಭಾವ ಬಿಡಬೇಕು. ಆ ಮೂಲಕ ಬಾಬಾ ಹೇಳ್ತಾರೆ, ನಿಮ್ಮ ಕರ್ಮ, ನಿಮ್ಮ ಸಮಯ, ನಿಮ್ಮ ಸಂಕಲ್ಪ ಏನಾಗಬೇಕು, ಸಫಲ ಆಗ್ಬೇಕು. ಏನಾಗಬೇಕು, ಸಫಲ. ಸಫಲ ಆಗ್ಬೇಕು. ಸಫಲ ಅಂತಂದ್ರೆ ಏನ್ ಹೇಳಿದ್ರು ಬಾಬಾ? ಜಮಾ ಆಗ್ಬೇಕು. ನಿಮ್ಮ ಅಕೌಂಟ್ ಅಲ್ಲಿ ಜಮಾ ಆಗಬೇಕು. ಆ ಮೂಲಕ ನೀವು ಸಫಲತಾ ಸ್ವರೂಪರಾಗಬೇಕು. ಏನಾಗಬೇಕು? ಸಫಲತಾ ಸ್ವರೂಪರಾಗಬೇಕು. ಸಫಲತಾ ಸ್ವರೂಪ ಅಂತಂದ್ರೆ ಏನಾಗಿದ್ದಾರೆ? ಸಫಲತಾ ಸ್ವರೂಪರು ಅಂದ್ರೆ ಏನು? ಅನುಭವ ಮಾಡಿ. ಆ ಸಫಲತೆಯ ಅನುಭವ ಹೇಗೆ? ಮನಸ್ಸಿನಿಂದ. ನೋಡಿ, ಈಗ ನಾವು ಕರ್ಮ ದೋಸೆ ಮಾಡ್ತಿದ್ದೀವಿ ಅಂತ ತಿಳ್ಕೊಳ್ಳಿ, ಓಕೆನಾ? ದೋಸೆ ಮಾಡ್ತಾ ಇರ್ಬೇಕಾದ್ರೆ ಏನದು? ಕರ್ಮ, ಹೌದಾ? ದೋಸೆ ಮಾಡೋದೊಂದು ಕರ್ಮ ತಾನೆ. ಯಾರು ಮಾಡ್ತಾರೆ? ನಾನು ಆತ್ಮ. ಯಾಕೆ ಮಾಡ್ತೀರಿ? ತಿನ್ನೋದಿಕ್ಕೆ. ಅದರಿಂದ ನಿಮ್ಗೆ ಏನ್ ಬೇಕು? ಸಫಲತೆ, ರುಚಿ ಬೇಕು. ದೋಸೆಯಿಂದ ನಿಮ್ಗೆ ಏನ್ ಬೇಕು? ರುಚಿ. ಸರಿ, ದೋಸೆ ರೆಡಿ ಆಯ್ತು, ನಿಮ್ಗೆ ಬೇಕಾದಂಗೆ ಮಾಡ್ಕೊಂಡಿದ್ದೀರಾ. ರೋಸ್ಟೋ, ಪ್ಲೇನೋ, ಮಸಾಲೆ ದೋಸೆ ಮಾಡಿದ್ದೀರಾ, ಸರಿನಾ? ಓಕೆ, ತಟ್ಟೆಯಲ್ಲಿ ಹಾಕೊಂಡಿದ್ದೀರಾ. ಇವಾಗ ಏನ್ ಮಾಡ್ತಿದ್ದೀರಿ? ತಿನ್ಬೇಕು. ಯಾವ್ದನ್ನ? ದೋಸೆನ. ಸರಿ, ತಿಂತಾ ಇದ್ದೀರಿ, ಸಫಲತೆ ಬಂದಿದೆ, ತಿಂತಾ ಇದ್ದೀರಾ, ಸರಿನಾ? ಅಷ್ಟೊತ್ತಿಗೆ ಏನು ಯೋಚನೆ ಇರ್ತದೆ? ಬೇರೆ ಇನ್ನೇನಾದ್ರೂ ಯೋಚನೆ. ಮಧ್ಯಾಹ್ನ ಅಡಿಗೆ ಏನ್ ಮಾಡ್ಬೇಕು? ತರಕಾರಿ ಏನೇನು ಉಳ್ಕೊಂಡಿದೆ, ಕರೆಂಟ್ ಬಿಲ್ ಬಂದ್ಬಿಟ್ಟಿದೆಯಲ್ಲ, ಪೇಮೆಂಟ್ ಯಾವಾಗ ಮಾಡೋದು, ಮಕ್ಕಳಿಗೆ ಎಕ್ಸಾಮ್ ಹತ್ರ ಬರ್ತಾ ಇದೆ, ಮಕ್ಕಳ ಮಾತೇ ಕೇಳೋದಿಲ್ಲ. ಇದೆಲ್ಲ ಬರೋದು ಯಾವಾಗ? ಯಾವ ತಿನ್ಬೇಕಾದ್ರೆ? ದೋಸೆ ತಿನ್ಬೇಕು. ಆವಾಗ ಏನು ಸಫಲತೆ ಬಂತು ಅದ್ರ ಜೊತೆ ಕನೆಕ್ಟ್ ಆದ್ರ ನೀವು? ಇಲ್ಲ. ಇಲ್ಲ. ಕನೆಕ್ಟ್ ಆಗಿದೆ ಯಾರ ಜೊತೆಗೆ? ಬೇರೆ ಥಾಟ್ಸ್, ಚಿಂತೆ, ಚಿಂತನ, ಯೋಚನೆ, ಯೋಜನೆ. ಆವಾಗ ಏನು ಸಫಲತೆ ಬಂತು ಅದರ ಪ್ರಭಾವ ನಿಮ್ಮ ಮೇಲೆ ಬಿದ್ದಿಲ್ಲ, ಅದನ್ನ ನೀವು ಅನುಭವ ಮಾಡ್ಲಿಲ್ಲ. ಇದರಲ್ಲಿ ಸಫಲತೆ ಇದೆಯೋ ಇಲ್ವೋ? ಇದೆ. ಇದೆ. ಆ ಸಮಯದಲ್ಲಿ ನಾನು ಅದ್ರ ಜೊತೆ ಕನೆಕ್ಟ್ ಆಗ್ಬೇಕಾಗಿತ್ತು. ಡೈಮಂಡ್ ಹಾಲಿಗೆ ಹೋದ್ವಿ, ಬಾಬಾನ ಮನೆಗೆ ಹೋದ್ವಿ, ಅಲ್ಲಿ ವೈಬ್ರೇಷನ್ಸ್ ಇದೆ, ಬಾಬಾ ಬಂದಿದ್ದಾರೆ, ಅದು ನಾವು ಅಲ್ಲಿಲ್ಲ. ನಾವೆಲ್ಲಿ? ಅಂಬಾಜಿ, ಅಜ್ಮೀರು, ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್, ಕಾಫಿ ಕುಡಿಯೋದು, ಅವ್ರು ಇವ್ರ ಹತ್ರ ಊರಿನ ಸುದ್ದಿ ಮಾತಾಡೋದು, ನಿಮ್ ಸೆಂಟರ್ನಲ್ಲಿ ಹೇಗೆ, ನಮ್ ಸೆಂಟರ್ನಲ್ಲಿ ಹೇಗೆ ಅಂತ. ಅವಾಗ ಏನಾಯ್ತು? ಸಿಗ್ಲಿಲ್ಲ. ಇನ್ನೂ ನಿಶ್ಚಯ ಬುದ್ಧಿ ಹಾಳು ಮಾಡ್ಕೊಂಡು ಬಂದಿದ್ದಾಯ್ತು. ಅದರಲ್ಲಿ ಬೇರೆ ಟೆಸ್ಟಿಂಗ್ ಪೇಪರ್ ಬೇರೆ ಕೊಟ್ಬಿಡ್ತಾರೆ ಬಾಬಾ. ಏನಂತ? ಅಯ್ಯೋ ಅಣ್ಣವ್ರೇ, ಇವಾಗೆಲ್ಲ ಹೊಸ ಹೊಸ ಆತ್ಮಗಳು ಬಂದ್ಬಿಡ್ತಾರೆ, ವಾಯುಮಂಡಲನೇ ಇಲ್ಲ. ಯಾರು ಮಾಡ್ಬೇಕು? ನಿಮ್ಗೊಂದು ಪ್ರಶ್ನೆ, ಲೌಕಿಕ ಮನೆಯಲ್ಲಿ ನೀವು ಸಣ್ಣವರಿದ್ದಾಗ ಕಸ ಗುಡಿಸೋದು, ಪಾತ್ರೆ ತೊಳೆದು, ರಂಗೋಲಿ ಹಾಕೋದು
ಹಸು ಇದ್ರೆ ಹಾಲು ತೆಗೆಯೋದಿಲ್ಲ, ಯಾರು ಮಾಡ್ತಾ ಇದ್ರು? ಅಮ್ಮನಿ. ಅಮ್ಮ ಮತ್ತೆ ನೀವು ಸೇರಿ ಮಾಡ್ತಿದ್ರ ತಾನೆ? ಹ್ಮ್ ಈಗ ಯಾರು ಮಾಡ್ಬೇಕು? ನಾನೇ ಮಾಡ್ಬೇಕು. ನಿಮ್ ಮಕ್ಕಳು ನಿಮ್ ಮಕ್ಕಳು ಮಾಡ್ಬೇಕು. ಮಾಡೋದಿಲ್ಲ. ಮಾಡೋದಿಲ್ಲ. ನೋಡಿ, ರಾಕೇಶ್ ಅವ್ರಿಗೆ ಅನುಭವ ಇದೆ, ಯಾಕಂದ್ರೆ ಅವ್ರು ಮಾಡೋದಿಲ್ಲ. ಇಲ್ಲ ಇಲ್ಲ. ಮಕ್ಕಳು ಮಾಡೋದಿಲ್ಲ ಅಲ್ವಾ? ಅವಾಗ ಯಾರು ಮಾಡ್ಬೇಕಾಯ್ತು? ನಾನೇ ನಾನೇ ಮಾಡ್ಬೇಕು. ನಾವೇ ಮಾಡ್ಬೇಕು. ನನ್ನ ಮಕ್ಕಳು ಮಾಡೋದಿಲ್ಲ 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 ಅಂತ ನೀವು ಕೈ ಕಟ್ಕೊಂಡು ಕೂತ್ಕೊಂಡ್ಬಿಡ್ತೀರಾ? ಇಲ್ಲ ಇಲ್ಲ. ಅದನ್ನು ಮಾತ್ರ ಸರಿ ಮಾಡ್ತೀರಿ. ಅಂದ್ಮೇಲೆ ಇಲ್ಲೂನು ಕೂಡ ಏನ್ ಮಾಡ್ಬೇಕು? ಸಾಧನೆಯನ್ನು ನಾನ್ ಮಾಡ್ಬೇಕಲ್ವಾ? ಬಂದಿರುವಂತ ಆತ್ಮಗಳಿಗೆ ಅನುಭವ ನಾನ್ ಮಾಡ್ಬೇಕಲ್ವಾ? ನಾವ್ ಮಾಡ್ಬೇಕು. ಅವ ಕೆಲವೊಂದ್ಸಲ ನಮ್ಮ ಹಿತಾಸಕ್ತಿಗಳನ್ನ ತ್ಯಾಗ ಮಾಡ್ಬೇಕಲ್ವಾ? ಹಾಗೆ ಇಲ್ಲಿ ಬಾಬಾ ಹೇಳ್ತಾನೆ, ಪೂರ್ತಿ ವಿಶ್ವಕ್ಕೆ ಆ ವೈಬ್ರೇಷನ್ ಏನಾಗ್ಬೇಕು? ಹರಡಬೇಕು. ಈಗ ಒಂದ್ಸಲ ಚಳಿ ಇದ್ದ ಮೇಲೆ ಎಲ್ಲ ಕಡೆಗೂ ಹೆಂಗೆ ಚಳಿ ಇರ್ತದೋ ಹಾಗೆ ಬಿಸಿಲಿದಾಗ ಹೇಗೆ ಎಲ್ಲ ಕಡೆಗೂ ಬಿಸಿಲಿರತ್ತೋ ಅದೇ ರೀತಿ ಭಗವಂತನ ಶಕ್ತಿ ಹೇಳುವಂಥದ್ದು ನಿಮ್ಮ ಮೂಲಕ ಪ್ರವಾಹ ಆಗ್ತಾ ಇರುವಂತ ಅನುಭವ ನಿಮಗೆ ಆಗ್ಬೇಕು. ಆ ಮೂಲಕ ಪ್ರಕೃತಿಯನ್ನ ಏನ್ ಮಾಡ್ಬೇಕು? ಚೇಂಜ್ ಮಾಡ್ಬೇಕು. ಚೇಂಜ್ ಮಾಡಿ ಈ ಕಾರ್ಯವನ್ನ, ಈ ಕರ್ತವ್ಯವನ್ನ, ಈ ಕರ್ಮವನ್ನ ಮಾಡೋದ್ರ ಜೊತೆಗೆ ಆ ಸಮಯದಲ್ಲಿ ಆ ಕರ್ಮದ ಫಲ ಇದೆಯಲ್ಲ, ಏನ್ ಮಾಡ್ಬೇಕು? ಫಲದ ಅನುಭವವನ್ನ ನಾನು ಮಾಡಬೇಕಾಗ್ತದೆ. ಅಂದ್ರೆ ಆ ವಿಶ್ವದಲ್ಲಿ ಆ ಶಕ್ತಿ ಹೋಗಿ ತಲುಪಿದಾಗ ಆ ಆತ್ಮಗಳು ನಿಮ್ಗೆ ಆಶೀರ್ವಾದ ಕೊಡ್ತಾವೋ ಕೊಡಲ್ವೋ? ಕೊಡ್ತಾರೆ. ಅದನ್ನು ಕೂಡ ಒಂದು ಸುಖ ತಾನೇ. ಅವಾಗ ನೀವು ಕರ್ಮ ಮಾಡ್ತಾ ಇದ್ದೀರಾ? ಇಲ್ಲ. ಇಲ್ಲ. ಏನ್ ಮಾಡ್ತಿದ್ದೀರಿ? ಅನುಭವ ಮಾಡ್ತಾರೆ. ಅದಕ್ಕೆ ಬಾಬಾ ಹೇಳ್ತಾರೆ ಸಫಲತಾ ಸ್ವರೂಪ. ಹಾಗಿದ ಕರ್ಮ ಯಾರು ಮಾಡ್ತಿದ್ದಾರೆ? ಬಾಪ್ ದಾದ. ಕರ್ಮ ಯಾರು ಮಾಡ್ತಿದ್ದಾರೆ? ಬಾಪ್ ದಾದ. ಉದ್ದಿನ ಬೇಳೆ ತಂದಿದ್ಯಾರು? ಬಾಬ್ದಾದ. ಅಮ್ಮ. ಬಾಪ್ ದಾದ ಉದ್ದಿನ ಬೇಳೆ ತರ್ತಾರ? ಅಮ್ಮ. ಸರಿನಾ? ನೆನ್ಸಿದ್ಯಾರು? ಅಮ್ಮ. ರುಬ್ಬಿದ್ಯಾರು? ಅಮ್ಮ. ದೋಸೆ ಮಾಡಿದ್ಯಾರು? ಅಮ್ಮ. ತಟ್ಟೆಯಲ್ಲಿ ಹಾಕಿದ್ಯಾರು? ಅಮ್ಮ. ಅಮ್ಮ. ಬಾಯಲ್ಲಿ ಹಾಕಿದ್ಯಾರು? ನಾನು. ನಿಮ್ ಬಾಯಲ್ಲೂ ಕೂಡ ಅವ್ರು ಹಾಕ್ಬಿಟ್ಟಿದ್ದಾರೆ. ರುಚಿ ನೋಡ್ತಾ ಇರೋದು ಯಾರು? ನಾನೇ. ಅರ್ಥ ಆಯ್ತಾ? ಹಾಗೆ ಬಾಬಾ ಹೇಳ್ತಾರೆ, ಮಕ್ಕಳೇ, ಮನಸ್ಸು ಹೇಳುವಂತ ಸಾಧನವನ್ನ ನನ್ನ ಕೈಲಿ ಕೊಟ್ಟಾಗ ನಿಮಗೂ ನಾನು ಅನುಭವವನ್ನ ಮಾಡಿಸ್ತೇನೆ, ಬೇರೆಯವ್ರಿಗೂ ಅನುಭವ ಮಾಡಿಸ್ತೇನೆ. ಅದಕ್ಕಾಗಿ ಜಾಸ್ತಿ ಮಕ್ಕಳೇ ಕರ್ಮದ ಬಗ್ಗೆ ಟೆನ್ಷನ್ ತಗೊಳ್ಬೇಡಿ, ಕರ್ಮದ ಫಲದ ಬಗ್ಗೆ ಯೋಚನೆ ಮಾಡಿ. ಹಾಗೆ ಹೆಚ್ಚಿನ ಗಮನ ಏನ್ ಮಾಡ್ಬೇಕು? ನಾನು ಮಸಾಲೆ ದೋಸೆ ಮಾಡಿ ತಿನ್ಬೇಕು, ಅಮ್ಮ ಮಾಡಿ ತಿನ್ಬೇಕು? ಅಮ್ಮ ಮಾಡಿದ್ದು ನನ್ನ ಕೆಲಸ ಏನು? ತಿನ್ನೋದು. ರುಚಿ ನೋಡೋದಷ್ಟೇ. ಕೈ ಹಿಂಗ ಬಂದ ಬಾಯ್ ಮಾಡೋದು, ನಾಲ್ಗೆ ಮೇಲೆ ಹೇಳೋದು, ರುಚಿ ನೋಡೋದು ಅಷ್ಟೇ. ಒಂದ್ಸಲ ಅದಕ್ಕೆ ಏನ್ ಮಾಡ್ತಾರೆ? ಸಾಂಬಾರ್ ಹಾಕ್ಬಿಟ್ಟು ತಿನ್ನಿಸ್ತಾರೆ. ಒಂದ್ಸಲ ಆಲೂಗಡ್ಡೆ ಬಜ್ಜಿ ಬಾಜಿ ಹಾಕ್ಬಿಟ್ಟು ತಿನ್ನಿಸ್ತಾರೆ. ಒಂದ್ಸಲ ಕೆಂಪು ಬಣ್ಣದ ಚಟ್ನಿ ಹಾಕ್ಬಿಟ್ಟು ತಿನ್ನಿಸ್ತಾರೆ. ಒಂದ್ಸಲ ಹಸಿರು ಬಣ್ಣದ ಚಟ್ನಿ ಹಾಕ್ಬಿಟ್ಟು ತಿಂತಾರೆ ಅಲ್ವಾ? ಏನೇನು ಹಾಕಿ ತಿನ್ನಿಸ್ತಾರೆ, ಅವಾಗ ಏನ್ ಮಾಡ್ತಾ ಇರೋದು? ತಿಂತಾ ಇದ್ರೆ ಆಯ್ತು ಅಷ್ಟೇ ಕೆಲಸ. ಹೌದು ತಾನೆ? ಅದಕ್ಕಾಗಿ ಬಾಬಾ ಆ ಸಫಲತೆಯ ಸ್ವರೂಪರು ನೀವು ಆದಾಗ ನಿಮ್ಗೆ ಏನಾಗ್ತದೆ? ಇನ್ನೂ ಸಾಧನೆ ಮಾಡ್ಬೇಕು ಅಂತ ಅನ್ಸತ್ತೆ. ಮತ್ತು ನಾನು ಮಾಡಿದ್ದೀನಿ ಹೇಳುವಂತ ಅಭಿಮಾನ ನಿಮ್ಗೆ ಇರೋದಿಲ್ಲ. ಯಾಕಂದ್ರೆ ಬಾಬಾ ಮಾಡ್ತಾ ಇರೋದು ಯಾರು? ಬಾಬಾ. ರುಚಿ ಬರ್ಲಿಕ್ಕೆ ಕಾರಣ ಯಾರು? ಬಾಬಾ. ಮನೆಗೆ ಬಂದಾಗ ನೀವು ಮಸಾಲೆ ದೋಸೆ ಮಾಡಿ ಕೊಡ್ತಿರೋ, ಬೇರೆಯವ್ರು ಮಾಡಿದ್ ಕೊಡ್ತಿರೋ? ಈಗಿನ ಜನರೇಷನ್ ಟಿಪ್ಪರ್ಲಾಗ ಹಾಕಿದ್ರು ಕೂಡ ಅವರು ಮಾಡೋದಿಲ್ಲ, ಆನ್ಲೈನ್ ಆರ್ಡರ್ ಮಾಡ್ಬಿಟ್ಟು ತರಿಸ್ಕೊಡ್ತಾರೆ. ಜೊಮ್ಯಾಟೊ ಒಂದೇ ಅಮ್ಮ ಮಾಡ್ಕೊಡ್ಬೇಕು, ಇಲ್ಲ ಅಂತಂದ್ರೆ ಆರ್ಡರ್ ಕೊಡ್ತಾರ ಅವರೇ. ಬಂದಿರೋದು ಫ್ರೆಂಡ್ಸ್ಗಳಿಗೆ ಕೊಡೋದು ಅವ್ರೆ. ಅವರು ಇಂಥವ್ರು ಇನ್ಮೇಲೆ ಜಾಸ್ತಿ ಬರ್ತಾರೆ, ಇಂಥವ್ರೆ ಜಾಸ್ತಿ ಇದ್ದಾರೆ ಅಂತ ಹೇಳ್ತಾರೆ. ಈಗ ಇರೋರು ಅಂತವ್ರೆ, ಮುಂದೆ ಬರೋರು ಅಂತವ್ರೆ. ಆದ್ರೆ ನಾವು ಮಾಡಿದೀವಿ ಅಂತ ಅವ್ರಿಗೆ ಹೆಸರು ಬೇಕು. ಅದಕ್ಕಾಗಿ 33 ಕೋಟಿ ಆಗಿರೋದು. ಮಾಡೋರು ಸ್ವಲ್ಪ ಜನ ಮಾತ್ರ, ತಿನ್ನೋರು ಈಗ ನೀವು ಮಾಡೋರು ಆಗ್ತಿರೋ, ತಿಂದು ತಿನ್ಸೋರು ಆಗ್ತಿರೋ? ತಿನ್ಸೋರು. ಯಾರ ಹತ್ರ ಮಾಡಿಸ್ಬೇಕು? ಬಾಬ್ರ ಹತ್ರ ಮಾಡಿಸ್ಬಿಟ್ಟು ನೀವು ತಿಂದು ಏನ್ ಮಾಡ್ಬೇಕು? ಇದೆಂತ ಮಸಾಲೆ ದೋಸೆ ಎಷ್ಟು ಚೆನ್ನಾಗಿ ಮಾಡ್ತಾರ ಗೊತ್ತಾ, ನಮ್ಮನೆಗೆ ಬಾ
ಅಮ್ಮನ ಹತ್ರ ಮಾಡಿ ತಿನ್ನಿಸ್ತೇನೆ ಅಂತ ಏನ್ ಮಾಡ್ಬೇಕು? ತಿನ್ನಿಸ್ಬೇಕು. ಸ್ನೇಹಿತರನ್ನ, ಸಂಬಂಧಿಗಳನ್ನೆಲ್ಲ ಏನ್ ಮಾಡ್ಬೇಕು? ಕರ್ಕೊಂಡು ಹೋಗ್ಬೇಕು. ಮಸಾಲೆ ದೋಸೆ ತಿನ್ಲಿಕ್ಕೆ ಕರ್ಕೊಂಡು ಹೋಗೋದು ಬೇಡ. ಯೋಗದ ಅನುಭವ ಮಾಡ್ಲಿಕ್ಕೆ ಏನ್ ಮಾಡಿ? ಮನೆಗೆ ಕರ್ಕೊಂಡು ಹೋಗಿ. ಈ ಆಧ್ಯಾತ್ಮಿಕ ತಂದೆಯಿಂದ, ಪಾರಲೌಕಿಕ ತಂದೆಯಿಂದ, ಅಲೌಕಿಕ ತಂದೆಯಿಂದ ಅವ್ರಿಗೇನ್ ಮಾಡಿ? ಆತ್ಮಕ್ಕೆ ಸಂಬಂಧಪಟ್ಟಂತ ಅನುಭವವನ್ನ ಮಾಡಿಸಿ. ಹೇಗೆ ನಮ್ಮ ಮನೆ ನೆಂಟರುಗಳು ಬಂದಾಗ ನಾವ್ ಹೇಳ್ತೀವಲ್ಲ, ಅಮ್ಮ ನಮ್ಮ ಫ್ರೆಂಡ್ಸ್ಗಳು ಬಂದಿದ್ದಾರೆ, ಸಂಬಂಧಿಗಳು ಬಂದಿದ್ದಾರೆ ಅಂತ ಹೇಳ್ಬಿಟ್ರೆ ಏನಾಯ್ತು? ಟೀ ಬೇಕು, ಕಾಫಿ ಬೇಕು, ಎಲ್ಲ ಯಾರು ಮಾಡ್ಕೊಡ್ತಾರೆ? ಅಮ್ಮನಿ. ಅಮ್ಮ ಮಾಡ್ಕೊಡ್ತಾರೆ. ಅದು ನೆಂಟರು ಬಂದಂತವ್ರು ತಂದಿರ್ತಾರಲ್ಲ, ಏನು ದೂದ್ ಪೇಡ, ಆಮೇಲೆ ಹಣ್ಣು, ಅದನ್ನೆಲ್ಲ ಮೊದಲು ತಿನ್ನೋದು ಯಾರು? ನಾವು ನೆಂಟರು ತಂದಿರೋದು ತಿನ್ಲಿಕ್ಕೆ, ನಾನು ಬಂದವ್ರಿಗೆ ಕೊಡ್ಲಿಕ್ಕೆ ಅಮ್ಮ. ಅಮ್ಮ. ಅಲ್ವಾ? ಅದಕ್ಕಾಗಿ ಬಾಬಾ ಹೇಳ್ತಾರೆ, ಸಫಲತಾ ಸ್ವರೂಪನ ಬಾಬಾ ಕೊಡುವಂತ ಪ್ರೀತಿ ಇರ್ಬೋದು, ಯಾರ ಪ್ರತಿ ಸೇವೆ ಮಾಡಿದಾರೋ ಅವರಿಂದ ಸಿಗುವಂತ ಆಶೀರ್ವಾದ ಇರ್ಬೋದು, ಸ್ನೇಹ ಇರ್ಬೋದು, ಗೌರವ ಇರ್ಬೋದು. ಅದಕ್ಕಾಗಿ ಹೆಚ್ಚಿನ ಸಮಯ ಯಾವ್ದು ಜೊತೆಗಿರಿ? ಯಾವ್ದು ಜೊತೆಗಿರಿ? ಸಫಲತಾ ಸ್ವರೂಪ ಅಲ್ವಾ? ಇವತ್ತು ಮನೆ ಕಟ್ಬೇಕಾದ್ರೆ ಯಾವ ಮಕ್ಕಳು ಬರೋದಿಲ್ಲ. ಮನೆ ಎಲ್ಲ ರೆಡಿ ಆಗ್ಲಿ, ಇದು ನನ್ನ ರೂಮು, ನನ್ನ ಒಳಗಡೆ ಬರಬೇಡ, ಇದು ನನ್ನ ಮಂಚ, ಇದು ನನ್ನ ಲ್ಯಾಪ್ಟಾಪ್, ಮುಟ್ಟಬೇಡ. ಓಕೆನಾ? ದುಡ್ಡು ಯಾರ್ದು ಬೇಕಾದ್ರೂ ಇರ್ಲಿ ಅಲ್ವಾ? ಹಾಗೆ ಇಲ್ಲಿ ಬಾಬಾ ಏನ್ ಹೇಳ್ತಾರೆ ಅಂತಂದ್ರೆ, ಮಕ್ಕಳೇ ಅದನ್ನ ಮಾಡಿ, ಆದರೆ ಅದು ಹಿಂದ್ಗಡೆ ಯಾರಿರ್ಲಿ? ಬಾಬಾ ಇರ್ಲಿ ಹೊರತು ನಾನು ಹೇಳುದು ಇರಬಾರ್ದು. ಇದು ಆಗ್ಬೇಕು ಅಂತಂದ್ರೆ ಕೆಲವೊಂದು ಖಜಾನೆಗಳು ಏನಾಗ್ಬೇಕಂತೆ? ಸಫಲ ಆಗ್ಬೇಕು. ಯಾವ್ದದು ಖಜಾನೆ? ಮೊದಲ ಖಜಾನೆ ಯಾವುದು? ಸಮಯದ ಖಜಾನೆ. ಸಮಯದ ಖಜಾನೆ. ಅದು ಒಂದು ಸೆಕೆಂಡ್ ಕೂಡ ಏನಾಗ್ಬಾರ್ದು? ವೇಸ್ಟ್ ಆಗ್ಬಾರ್ದು. ಗಂಟೆ ನಿಮಿಷ ಅಲ್ಲ, ಒಂದು ಸೆಕೆಂಡ್ ಕೂಡ ಏನಾಗ್ಬಾರ್ದು? ವೇಸ್ಟ್ ಆಗ್ಬಾರ್ದು. ಕಂಟಿನ್ಯೂಸ್ ಆಗಿ ಪ್ರೊಸೆಸ್ ಏನಾಗ್ತಾ ಇರ್ಬೇಕು? ನಡೀತಾ ಇರಬೇಕು. ಅದು ನಡೆಯುವಂತ ಅನುಭವ ನಿಮ್ಗೆ ಆಗಬೇಕಾಗತ್ತೆ. ಅದು ಆದಾಗ ನಿಮ್ಮ ಸ್ಥಿತಿಯಲ್ಲಿ ಏನಾಗ್ತಾ ಇರ್ತದೆ? ಚೇಂಜಸ್ ಆಗ್ತದೆ. ನೀವು ಬೇಕಾದ್ರೆ ಅಬ್ಸರ್ವೇಷನ್ ಮಾಡಿ, ಯೋಗ ಚೆನ್ನಾಗಿ ಆದಾಗ ಏನಾಗ್ತಾ ಇರ್ತದೆ? ಖುಷಿ ಜಾಸ್ತಿ ಆಗ್ತಾ ಮಜಾ ಗೊತ್ತಾ? ನಾನು ಈಶ್ವರ ಜೀವನದಲ್ಲಿ ನೋಡಿದ್ದೇನೆ. ಸರಿನಾ? ಪ್ರಾಕ್ಟಿಕಲ್ ಎಕ್ಸಾಂಪಲ್ ಹೇಳ್ತೀನಿ. ಮೊನ್ನೆ ನಾನು ಮನೇಲಿದ್ದೆ, ನಿದ್ರೆಗಿದ್ದರೆ ಕರೆಕ್ಟ್ ಆಗಿದೆ, ಅಷ್ಟು ಸಮಯ ನಿದ್ರೆ ಮಾಡಿದ್ದೇನೆ. ಸರಿನಾ? ಓಕೆ. ಅದು ನಿನ್ನೆ ಯೋಗದಲ್ಲಿ ಕೂತ್ಕೊಂಡಾಗ ಅಷ್ಟು ಪವರ್ಫುಲ್ ಸ್ಥಿತಿ ನನಗೆ ಇರ್ಲಿಲ್ಲ. ಓಕೆ. ನಿನ್ನೆ ಕಂಡೀಷನ್ ಹೆಂಗಿದೆ ಅಂತಂದ್ರೆ, ಫುಲ್ ಡೇನಲ್ಲಿ ಬ್ಯೂಸಿ, ನೈಟ್ ಈಶ್ವರಿ ಸೇವೆಗೆ ಹೋಗಿದ್ದಾನೆ, ರಾತ್ರಿ ಮನೆ ಬರೋವರೆಗೆ 12 ಗಂಟೆ ಆಗಿದೆ, ಮಲಗಿದ್ದು 12ವರೆಗೆ, ಮಧ್ಯಾಹ್ನನೂ ಮಲಗಲಿಕ್ಕೆ ಆಗ್ಲಿಲ್ಲ. ಓಕೆನಾ? ನೈಟ್ ಪೂರ್ತಿ ಡ್ರೈವಿಂಗ್ ಮಾಡಿದ್ದೇನೆ, ಕಣ್ಣಿಗೂ ಸ್ಟ್ರೇನ್ ಆಗಿದೆ, ಫಿಸಿಕಲ್ ಏನು ತೊಂದರೆ ಆಗಿಲ್ಲ ಬಿಟ್ಟು. ಓಕೆ, ಸ್ಟ್ರೇನ್ ಆಗಿದೆ. ಓಕೆ, ಮನಸ್ಸಲ್ಲಿ ಏನಿರ್ತದೆ? ಇವತ್ತು ನಿದ್ರೆ ಆಗಿಲ್ಲಪ್ಪ, ಇವತ್ತು ಅಮೃತ ವೇಳೆ ಕಷ್ಟ ಆಗ್ತದೆ ಅಂತ. ಆದ್ರೆ ಟೋಟಲಿ ಅಪೋಸಿಟ್, ಇವತ್ತು ಅಮೃತ ವೇಳೆ ಬೆಸ್ಟ್, ಮಸ್ತ್ ಆಗಿದೆ, ಚೆನ್ನಾಗಿದೆ, ಏನು ತೊಂದರೆ ಇಲ್ಲ. ಅಂದ್ರೆ ಏನರ್ಥ? ನಿದ್ರೆ ಗಿದ್ರೆ ಹೇಳುದು ನಾನು ನನ್ನ ಮನಸ್ಸೇ ತಂದ್ಕೊಳ್ಳುವಂತ ಸಂಕಲ್ಪನೆ ಹೊರತು, ಬಾಬಾ ಬೇಕು ಅಂತ ಅನಿಸಿದ್ರೆ, ಅವರಿಗೆ ಇಷ್ಟ ಆಗಿದ್ದಿದ್ರೆ, ನಮ್ಮ ಶರೀರ ಎಷ್ಟೇ ಸುಸ್ತಾದ್ರೂ ಕೂಡ ಬಾಬಾ ಏನ್ ಮಾಡ್ತಾರೆ? ಉಪಯೋಗ ಮಾಡ್ಕೊಂಡು ಬಿಡ್ತಾರೆ. ನಮ್ಮ ಮನಸ್ಸನ್ನು ಉಪಯೋಗ ಮಾಡ್ಕೊಂಡ್ ಬಿಡ್ತಾರೆ. ಅವಾಗ ನಮ್ಮ ಸ್ಥಿತಿ ಏನಾಗ್ಬಿಡ್ತದೆ? ಇಂಪ್ರೂವ್ಮೆಂಟ್ಸ್. ಅವಾಗ ಮಧ್ಯದಲ್ಲಿ ಏನು ಅಡೆತಡೆಗಳು ಬರೋದಿಲ್ಲ. ರಾತ್ರಿ ನಾನು ಮಲಗಿಲ್ಲ, ಮತ್ತೊಂದಿಲ್ಲ, ಮಗದೊಂದಿಲ್ಲ, ಏನು ಕೂಡ ಏನಾಗೋದಿಲ್ಲ, ಬರೋದಿಲ್ಲ. ನೀವು 3 ಗಂಟೆಗೆ ಹೇಳ್ಬೇಕು ಅಂದ್ರೆ 2ವರೆಗೆ ಏನಾಗಿರ್ತದೆ? ಆದ್ರೆ ಅನುಭವದ ಸಮಯದಲ್ಲಿ ಅಯ್ಯೋ ರಾತ್ರಿ ಮಲಗಿಲ್ವಲ್ಲ ಅಂತ ಆ ಸಂಕಲ್ಪ ತಂದ್ಬಿಟ್ಟು ಏನಾಗ್ಬಿಡ್ತದೆ? ನಿದ್ರೆ ಎಳಿತಾ ಇರ್ತದೆ ಅಲ್ವಾ? ಅದಕ್ಕಾಗಿ ಇಲ್ಲಿ ಬಾಬಾ ಹೇಳ್ತಾರೆ, ಸಮಯವನ್ನ ವ್ಯರ್ಥ ಮಾಡಬಾರ್ದು. ಅದಕ್ಕಾಗಿ ಪ್ರತಿಯೊಂದು ಸೆಕೆಂಡ್ ಅನ್ನ ಏನ್ ಮಾಡ್ಕೊಳ್ಳಿ? ಚೆಕ್ ಮಾಡ್ಕೊಳ್ಳಿ. ಪ್ರತಿಯೊಂದು ಸೆಕೆಂಡ್ ಸಫಲ ಆಯ್ತಾ? ಹೇಗೆ ಗೊತ್ತಾಗ್ತದೆ ಸಫಲ ಆಯ್ತಾ ಇಲ್ಲ ಅಂತ? ಹೆಂಗ್ ಗೊತ್ತಾಗ್ತದೆ? ಅನುಭವದಿಂದ. ಖುಷಿಯಾಗಿದ್ದೀರಾ? ಆನಂದವಾಗಿದ್ದೀರಾ? ಸಂತೋಷದಿಂದ ಇದ್ದೀರಾ? ನೆಮ್ಮದಿಯಿಂದ ಇದ್ದೀರಾ? ಯಾವ್ದಿಂದ? ಆಂತರಿಕವಾಗಿ, ಆಧ್ಯಾತ್ಮಿಕವಾಗಿ, ಆತ್ಮಿಕವಾಗಿ ಖುಷಿಯಾಗಿರ್ಬೇಕು. ನಾಲಿಗೆ ರುಚಿಯಿಂದ, ಕಣ್ಣಿಲ್ ನೋಡೋದ್ರಿಂದ, ಕೇವಲ ಕಿವಿಯಿಂದ ಏನು ಕಾಯಿನ ಕೇಳೋದ್ರಿಂದಲ್ಲ. ಯಾವ್ದ್ರಲ್ಲಿ ಖುಷಿ ಆಗ್ಬೇಕು? ಆತ್ಮಿಕ ಸ್ಥಿತಿಯಲ್ಲಿ ಇಂಪ್ರೂವ್ಮೆಂಟ್ ಆಗ್ಬೇಕು, ಅಕೌಂಟ್ ಅಲ್ಲಿ ಜಮಾ ಆಗ್ಬೇಕು. ಆ ಮೂಲಕ ಖುಷಿ ಏನಾಗ್ತಾ ಇದೆ? ಹೆಚ್ಚಿಗೆ ಆಗ್ತಾ ಇದ್ರೆ ಏನರ್ಥ? ಸಫಲತೆ ಆಗಿದೆ ಅಂತ ಲೆಕ್ಕ. ಓಕೆ. ಎರಡನೇದು ಬೆಳೆದ ಸಂಕಲ್ಪವನ್ನು ಸಫಲ ಮಾಡಿ. ಏನ್ ಮಾಡಿ?
ಸಂಕಲ್ಪನ ಸಫಲ ಮಾಡ್ಕೊಳ್ಳಿ. ಹೇಗೆ? ಶ್ರೇಷ್ಠ ಸಂಕಲ್ಪಗಳು ಮಾಡ ಆ, ಸದಾ ಕಾಲ ನಾನು ವಿಶ್ವ ಕಲ್ಯಾಣನೇ ಮಾಡಬೇಕು. ಈ ಸಂಕಲ್ಪ ಸರಿ ಇದೆಯೋ ಇಲ್ವೋ? ಸರಿ ಇದೆ. ಸದಾ ನನ್ನ ಮನೆಯವರು ಜ್ಞಾನಕ್ಕೆ ಬರ್ಬೇಕು. ಸರಿ ಇಲ್ಲ. ಸರಿ ಇದೆ. ಹಾ, ಸರಿ ಇಲ್ಲ? ಸರಿ ಇದೆ. ಸರಿ ಇದೆ. ಸರಿ ಇದೆಯಾ? ಇಲ್ಲ. ಹಾ, ಇಲ್ಲ. ಜ್ಞಾನಕ್ಕೆ ಬರ್ಬೇಕು. ಸರಿ ಇದೆ ಅಣ್ಣ. ಬರೀ ಮನೆಯವ್ರು ಮಾತ್ರ ಯಾಕೆ ಜ್ಞಾನಕ್ಕೆ ಬರ್ಬೇಕು? ಎಲ್ಲರೂ ಬನ್ನಿ ಅಂತ ಹೇಳಿ ಅಲ್ಲ. ಅದೇ. ನಮ್ಮ ಮನೆಯವ್ರು ಅಂದ್ಮೇಲೆ ಮೋಹ ಬಂತ ಇಲ್ವ ಅಲ್ಲಿ? ಬಂತು ಬಂತು. ಅವಾಗ ಅಪ್ಲಿಕೇಶನ್ ನಾವ್ ಯಾವ್ದಕ್ ಹಾಕ್ತಿವಿ? ಮನೆಯವರಿಗೆ ಮಾತ್ರ. ಒಬ್ಬರಿಗೆ ಬಾಬಾ ತಾತ ಅಷ್ಟು ಅಂತ ಹೇಳ್ತಾರೆ. ನೀವೇನ್ ಸಂಕಲ್ಪ ತಗೊಂಡು ಹೋಗ್ತೀರಿ, ಭಗವಂತ ಪ್ರತ್ಯಕ್ಷ ಆದಾಗ ನೀವೇನ್ ವರ ಕೊಡ್ತೀರಿ ಅದೇ ತಾನೇ ಅವ್ರು ತಥಾಸ್ತು ಹೇಳ್ತಾರೆ. ಹೌದು. ನೀವು ಮನೆಯವ್ರಿಗೆ ಕರ್ಕೊಂಡು ಹೋದ್ರೆ ಏನಾಯ್ತು? ತಥಾಸ್ತು. ಮಗನನ್ನ ಕರ್ಕೊಂಡು ಹೋದ್ರೆ ತಥಾಸ್ತು ಅಷ್ಟೇ ಅಲ್ವಾ? ಇವಾಗ ಏನ್ ಮಾಡ್ಬೇಕಾಗಿದ್ರೆ ಒಬ್ರಿಗೆ ಕೇಳ್ಬೇಕು, ಎಲ್ಲರಿಗೂ ಕೇಳ್ಬೇಕು? ಎಲ್ಲರಿಗೂ. ಎಲ್ಲರಿಗೂ ಕೇಳ್ಬೇಕು. ಪ್ರತಿದಿನ ಮಾಡುವಂತ ಅಡಿಗೆ ನಿಮ್ ಮನೆಯವ್ರಿಗೆ ಮಾತ್ರ ತಿನ್ಸ್ಬೇಕು, ಊರ್ನಲ್ಲಿ ಎಲ್ಲರಿಗೂ ತಿನ್ಸ್ಬೇಕು? ಎಲ್ರಿಗೂ ತಿನ್ಸು. ನಮ್ಮ ಮನೆಯವ್ರಿಗೆ ಮಾತ್ರ ತಿನ್ಸ್ಬೇಕು. ಎಲ್ಲರಿಗೂ ತಿನ್ಸ್ಬೇಕು ತಾನೆ? ಅವಾಗ ನಿಮ್ ಮನೆಯವರು ಕೂಡ ಬರ್ತಾರೆ ತಾನೆ? ಮದುವೆಗಂತ ಅಡಿಗೆ ಮಾಡಿದಾಗ ಮನೆಯವರು ತಿಂತಾರೆ, ಬಂದವರು ಎಲ್ಲರೂ ತಿಂತಾರೆ ತಾನೆ? ಹಾಗೆ ಹೌದು. ಸದಾ ಸಂಕಲ್ಪಗಳು ಹೇಗಿರ್ಲಿ? ಶ್ರೇಷ್ಠವಾಗಿರ್ಲಿ. ಸರ್ವರ ವಿಶ್ವಕ್ಕೆ ಇರ್ಲಿ. ಕಲ್ಯಾಣಕಾರಿ ಸಂಕಲ್ಪ. ಬಾಬಾ ಕಾರ್ ತಗೊಂಡು ಹಳೇದಾಗಿದೆ ಬಾಬಾ, ಹೊಸ ಕಾರ್ ಕೊಡ್ಸು ಬಾಬಾ. ಸಂಕಲ್ಪ ಚೆನ್ನಾಗಿದೆಯಲ್ವಾ? ಚೆನ್ನಾಗಿ ಚೆನ್ನಾಗಿಲ್ಲ. ಚೆನ್ನಾಗಿಲ್ಲ. ಮೊದ್ಲೆಲ್ಲ ಮಾಡ್ತಿರ್ಲಿಲ್ಲ ಇದನ್ನೇ. ಮಾಡ್ತಿದ್ವಿ. ನಾನು ಇರ್ಲಿಲ್ಲ. ಈಗ ಮಾಡ್ಬೇಕೋ ಬೇಡ? ಈಗ ಮಾಡುತ್ತೀರಾ ಇಲ್ವೋ? ಇಲ್ಲ. ಮಾಡಲ್ಲ. ಬೇಡ. ಬಾಬಾ ಒಂದು ಸ್ವಂತ ಮನೆ ಮಾಡ್ಕೊಡು ಬಾಬಾ. ಮಾಡ್ಬೇಕೋ ಬೇಡವಾ? ಬೇಡ. ಇಲ್ಲ. ಬೇಡ. ಮತ್ತೇನ್ ಮಾಡ್ಬೇಕು? ವಿಶ್ವ ಕಲ್ಯಾಣ. ಬಾಬಾ ಎಲ್ಲ ಇರುವಂತ ಮನೇಲಿ ತುಂಬಾ ವಿದ್ಯಾರ್ಥಿಗಳು ಬರ್ಲಿ. ಯಾರು ಬರ್ಲಿ? ತುಂಬಾ ವಿದ್ಯಾರ್ಥಿ. ತುಂಬಾ ವಿದ್ಯಾರ್ಥಿಗಳ ಬರ್ಲಿ, ಬಾಬನ ಮಕ್ಕಳ ಬರ್ಲಿ, ಖುಷಿಯಾಗಿರ್ಲಿ. ಅವ್ರು ಬಂದು ತುಂಬ ಬಿಟ್ರೆ ಅವ್ರೇನ್ ಮಾಡ್ತಾರೆ? ಮನೆ ಕಟ್ತಾರೆ. ನೀವೇನು ಹೇಳಬೇಕಾದ ಅವಶ್ಯಕತೆ ಇಲ್ಲ. 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 ಮನೆ ಮಾತು ದೊಡ್ಡದಿದೆ, ಮನೆಯಲ್ಲಿ ಮಕ್ಕಳೇ ಇಲ್ಲ. ಅವಾಗ ಏನಾಗತ್ತೆ? ಬೇಜಾರಲ್ಲ. ಮಕ್ಕಳಿರಲ್ಲವ ಮನೆ ತುಂಬಾ ತುಂಬ. ಮನೆಗೆ ಶೃಂಗಾರ ಯಾರು? ಮಕ್ಕಳು. ನೀವ್ ಬೇಕಾದ್ರೆ ಮಕ್ಕಳು. ಅಬ್ಸರ್ವೇಶನ್ ಮಾಡಿ, ಬಾಬಾರ ಮಿಲ್ನ ಇರ್ತಾರಲ್ಲ 15ನೇ ತಾರೀಕಿಗೆ ಫುಲ್ ಡೈಮಂಡ್ ಹಾಲು, ಮತ್ತೆ ಅಲ್ಲಿ ಪರಿಸರ ಹೆಂಗಿರ್ತದೆ? ತುಂಬಿರುತ್ತೆ. ಆಗ್ತದೆ ಅಲ್ವಾ? 16, 17, 18, 20ನೇ ತಾರೀಕಿಗೆ ನೋಡಿ ಎಲ್ಲ ಖಾಲಿ 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 ಖಾಲಿ. ಎಲ್ಲಿ ನೋಡಿದ್ರು ಬಡ 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 ಬಡ. ಅವಾಗ ನಿಮ್ಗೆ ಖುಷಿ ಆಗ್ತದ, ಬೇಜಾರಾಗ್ತದೋ? ಬೇಜಾರಾಗುತ್ತೆ. ಕ್ಲಾಸು ಇಲ್ಲ, ಮಾತಾಡ್ಲಿಕ್ಕೆಲ್ಲ, ಎಲ್ಲ ಖಾಲಿ 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 ಅಲ್ವಾ? ಅಂದಮೇಲೆ ಮನೆಗೆ ಭೂಷಣ ಯಾರು? ಮಕ್ಕಳು. ಮಕ್ಕಳು. ಕಯ ಕಯ ಹೇಳಿ, ಕೊಯ ಕೊಯ ಹೇಳಿ, ಏನಿದ್ರು ಕೂಡ ಮನೇಲಿ ಯಾರು? ಮಕ್ಕಳೇ ಮಕ್ಕಳು. ಭೂಷಣ. ಅದಕ್ಕಾಗಿ ಬಾಬಾ ಹೇಳ್ತಾರೆ ಸಂಕಲ್ಪವನ್ನ ಸಫಲ ಮಾಡಿ. ಏನ್ ಸಫಲ ಮಾಡ್ಬೇಕು? ಸಂಕಲ್ಪ. ಸಂಕಲ್ಪ. ಸಂಕಲ್ಪಗಳನ್ನ. ಅಂದ್ರೆ ಯಾವಾಗ್ಲೂ ಏನ್ ಸಂಕಲ್ಪವನ್ನ ಮಾಡ್ತಿರೋ ಸದಾ ಕಾಲ ಬೇರೆಯವರಿಗೆ ಈಶ್ವರೀಯ ಶಕ್ತಿ ಸಿಗಲಿ, ಅವರಿಗೆ ಪ್ರಮೋಷನ್ ಸಿಗಲಿ, ಇನ್ಕ್ರಿಮೆಂಟ್ ಸಿಗಲಿ, ಸಂಬಳ ಸಿಗಲಿ, ಜಾಬ್ ಸಿಗಲಿ ಅಂತ ಮಾಡ್ಬೇಕಾ? ಅಥವಾ ಏನ್ ಮಾಡ್ಬೇಕು? ಪರಮಾತ್ಮನ ಜ್ಞಾನ ಸಿಗಲಿ. ಪರಮಾತ್ಮನ ಶಕ್ತಿ ಸಿಗಲಿ. ಇವಾಗ ಜ್ಞಾನ ಸಿಗಲಿ ಹೇಳೋದು ಕಡಿಮೆ ಆಯ್ತು. ಇವಾಗ ಜ್ಞಾನ ಕೇಳ್ಬಿಟ್ಟು ಯಾರು ಸಾಧನೆ ಮಾಡ್ಲಿಕ್ಕೆ ಯಾರತ್ತೂ ಪುರ್ಸತ್ತು ಇಲ್ಲ. ಇವಾಗ ಡೈರೆಕ್ಟ್ ಆಗಿ ಅವ್ರಿಗೆ ಏನ್ ಸಿಗಬೇಕು? ಈಶ್ವರಿಯ ಶಕ್ತಿ ಸಿಗಬೇಕು. ಯಾರ ಮೂಲಕ? ನನ್ನ ಮೂಲಕ. ಬೇರೆಯವ್ರು ಮಾಡ್ತಾರೋ ಬಿಡ್ತಾರೋ ಬಾಬಾ ಅದ್ರ ಕತೆ ಬೇಡ. ನನ್ನ ತನವನ್ನು ಉಪಯೋಗ ಮಾಡು, ನನ್ನ ಮನಸ್ಸನ್ನು ಉಪಯೋಗ ಮಾಡು, ಸಂಪೂರ್ಣವಾಗಿ ಕೊಟ್ಟಿದ್ದೇನೆ, ನೀನು ಎಲ್ಲರಿಗೂ ಕೊಡ್ತಾ ಕೊಡು. ಕೊಡು. ಹಾಗೆ ನಿಮ್ಮಲ್ಲಿರುವಂತ ಶಕ್ತಿ, ಯಾವ ಶಕ್ತಿ ಬರ್ತದೋ ಅದನ್ನ ಏನ್ ಮಾಡ್ಬೇಕು? ಸಫಲ ಮಾಡ್ಬೇಕು. ಯಾವಾಗ? ಅದನ್ನ ಬೇರೆಯವರಿಗೆ ಕೊಟ್ಟು ಏನಾಗ್ಬೇಕು? ಅದರಿಂದ ನಿಮ್ಗೆ ಸಂಪಾದನೆ, ಲಾಭ ಆಗ್ಬೇಕು. ಗುಣವನ್ನು ಕೂಡ ಏನ್ ಮಾಡ್ಬೇಕು? ಸಫಲ ಮಾಡ್ಬೇಕು. ಏನೇನ್ ಸಫಲ ಮಾಡ್ಬೇಕಂತೆ? ಸಮಯ, ಸಮಯ. ಸಂಕಲ್ಪ, ಸಂಕಲ್ಪ. ಶಕ್ತಿ, ಶಕ್ತಿ. ಗುಣ. ಆಮೇಲೆ ಇನ್ನೊಂದು ಬಾಬಾ ಹೇಳಿದ್ರು ಶ್ವಾಸ. ಹ್ಮ್. ಅದು ಹೇಳಿದ್ರು ಬಾಬಾ ಶ್ವಾಸ. ಓಕೆ, ಶ್ವಾಸ ಸಫಲ ಮಾಡೋದು ಹೇಗೆ? ಶ್ವಾಸ ಸಫಲ ಮಾಡೋದು ಹೇಗೆ? ಪ್ರತಿ ಉಸಿರು ಬಾಬನ್ ನೆನಪಲ್ಲಿರ್ಬೇಕು ಅಂತ. ಆಮೇಲೆ ಮತ್ತೆ ಶ್ವಾಸ ತಗೊಳ್ಳೋವಾಗ ಬಿಡುವಾಗ ಒಳ್ಳೆಯ ಆಲೋಚನೆಗಳಿರ್ಬೇಕು ಅಂತ. ಆಮೇಲೆ ನೋಡಿ, ಶ್ವಾಸ ತಗೊಳ್ಬೇಕಾದ್ರೆ ಆಲೋಚನೆ ಅಂದ್ಮೇಲೆ ಸಂಕಲ್ಪ ಬಂತು ತಾನೇ ಅಲ್ಲಿ?
ಸಂಕಲ್ಪ ಬಂತಲ್ಲ, ಆಲೋಚನೆಯಿಂದ ಸಂಕಲ್ಪ ತಾನೆ. ಹೌದು. ಅವಾಗ ಸಂಕಲ್ಪ ಅಂತ ಬೇರೆ ಇದೆಯಲ್ಲ ಅಲ್ಲಿ, ಶುಭ ಸಂಕಲ್ಪ ಕರೋ, ಹೌದಾ? ಅಲ್ಲಿ ಬೇರೆ ಅಲ್ಲಿ ಕೊಟ್ಟಿದ್ದಾರೆ ಅಂತ ಮೇಲೆ ಶ್ವಾಸಕ್ಕೂ ಸಂಕಲ್ಪಕ್ಕೂ ಕೂಡ ಏನಿದೆ, ವ್ಯತ್ಯಾಸ ಇದೆ. ವ್ಯತ್ಯಾಸ ಇದೆ ಅಂತ ಆಯ್ತಲ್ಲಿ, ಹೌದಾ? ಹೌದು. ಸಂಕಲ್ಪ ಬೇರೆ, ಶ್ವಾಸ ಬೇರೆ. ಶ್ವಾಸ ಬೇರೆ. Okay. ಶ್ವಾಸ ಅಂತಂದ್ರೆ ಏನಾಗಿದ್ರೆ, ಸಂಕಲ್ಪ ಏನು ಅಂತ ಗೊತ್ತು ಅಲ್ವಾ ನಿಮ್ಗೆ? ಗುಣ ಯಾವುದು ಗೊತ್ತಲ್ವಾ? ಶಕ್ತಿ ಗೊತ್ತು. ಯಾವುದು ಗೊತ್ತು, ಸಮಯ ಗೊತ್ತು. ಶ್ವಾಸ ಅಂತಂದ್ರೆ ಏನು? ಉಸಿರಾಟ. ಉಸಿರಾಟ. ಸರಿ, ಓಕೆ. ಉಸಿರಾಟ. ಈ ಉಸಿರಾಟ ಹೇಳೋದು ಶರೀರಕ್ಕಿರುತ್ತೋ ಆತ್ಮಕ್ಕಿರುತ್ತೋ? ಆತ್ಮ. ಶರೀರಕ್ಕಿರುತ್ತೆ. ಆ? ಶರೀರ ಸರಿ. ಶರೀರ ಶರೀರ ಶರೀರಕ್ಕೆ ಉಸಿರಾಟ ಇರ್ತದೆ, ಆತ್ಮಕ್ಕಿರುತ್ತಾ? ಇಲ್ಲ. ಇರೋದಿಲ್ಲ. ಓಕೆ. ಆ ಉಸಿರಾಟದಲ್ಲಿ ಏನಾಗ್ತದೆ? ಅಂದ್ರೆ ಅಣ್ಣ, ನಾವು ಆರೋಗ್ಯ ಚೆನ್ನಾಗಿದ್ರೆ ಮಾಡಕ್ಕಾಗತ್ತೆ. ಸೊ ಆರೋಗ್ಯವನ್ನ, ಆ ಶ್ವಾಸವನ್ನ ಸಫಲವಾಗಿ ಇಟ್ಕೊಂಡು ಪುರುಷಾರ್ಥ ಮಾಡ್ಬೇಕು. ಇಲ್ಲಿ ಉಸಿರಾಟ ಅಂದ್ರೆ ಏನು? ಜೀವ ಪ್ರಾಣಶಕ್ತಿ. ಆಮ್ಲಜನಕ ತಗೊಂತೀವಿ, ಕಾರ್ಬನ್ ಡೈಆಕ್ಸೈಡ್ ಬಿಡ್ತೀವಿ. ಬಿಡ್ತೀವಿ, ಹೌದಾ? ಹೌದು, ಆಮ್ಲಜನಕ ನಾವು ತಗೊಳ್ತೀವಿ, ಬಿಡೋದು ಯಾವ್ದು? ಕಾರ್ಬನ್ ಡೈಆಕ್ಸೈಡ್ ಕಾರ್ಬನ್ ಡೈಆಕ್ಸೈಡ್. ಯಾವ್ದಲ್ಲಿ ತಗೊಳ್ತೀರಾ? ಮೂಗಿನಲ್ಲಿ. ತಗೊಂತೀವಿ, ಶರೀರದ ಒಳಗಡೆ, ಮೂಗಿಂದ. ಹೊರಗಡೆ ಬರ್ಬೇಕಾದ್ರೆ ಏನಾಗ್ತದೆ? ಹೊರಗಡೆ ಬರುತ್ತೆ. ಇಂಗಾಲದ ಡೈಆಕ್ಸೈಡ್ ಹೊರಗಡೆ ಇಂಗಾಲದ ಬರ್ತದೆ. ಡೈಆಕ್ಸೈಡ್ ಆಗಿ ಒಳಗಡೆ ಹೋಗಿದ್ದು ಒಂದು, ಹೊರಗಡೆ ಬಂದಿದ್ದು ಇನ್ನೊಂದು ನಂದು. ಬೇರೆ ಪರಿವರ್ತನೆ ಆಗಿದ್ದೆಲ್ಲಿ? ಒಳ- ಬಾಡಿಯಲ್ಲಿ. ಶ್ವಾಸದಲ್ಲಿ. ಬಾಡಿಯಲ್ಲಿ, ಶರೀರದ ಒಳಗಡೆಗೆ. ಶ್ವಾಸಕೋಶ ಇರ್ಬೋದು, ಎಲ್ಲೆಲ್ಲ ಅದು ಹೋಗಿದ್ದು ನಮ್ಗೆ ಸೈನ್ಸಿನ ಬಗ್ಗೆ ಹೆಚ್ಚಿಗೆ ಗೊತ್ತಿಲ್ಲ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಡ. ಹೊರಗಡೆ ಪ್ರಕೃತಿಯಿಂದ ಆಮ್ಲಜನಕ ಒಳಗಡೆ ಹೋಯ್ತು, ಹೊರಗಡೆ ಬರ್ಬೇಕಾದ್ರೆ ಏನಾಗ್ಬಿಡ್ತದು? ಇಂಗಾಲದ ಡೈಆಕ್ಸೈಡ್ ಬಿಟ್ಟು ಹೊರಗಡೆಗೆ ಕಾರ್ಬನ್ ಡೈಆಕ್ಸೈಡ್. ಕಾರ್ಬನ್ ಡೈಆಕ್ಸೈಡ್ ಆಗ್ಬಿಟ್ಟು ಏನಾಯ್ತು, ಹೊರಗಡೆಗೆ ಬಂದು. ಕಾರ್ಬನ್ ಅಂತ ಇಂಗಾಲ ಡೈಆಕ್ಸೈಡ್ ಅಲ್ವಾ? ಇಂಗಾಲದ ಡೈಆಕ್ಸೈಡ್. ಕಾರ್ಬನ್ ಅಂದ್ರೆ ಇಂಗ್ಲಿಷು, ಇಂಗಾಲ ಅಂದ್ರೆ ಕನ್ನಡ. ಕನ್ನಡ ಸರಿ. ಎರಡು ಒಂದು. ಸರಿನಾ? ಯಾಕಂದ್ರೆ ನಾವು ಕನ್ನಡಿಗರಲ್ವಾ, ಅದಕ್ಕೆ ನಮ್ ಕನ್ನಡದಲ್ಲಿ ಅರ್ಥ ಆಗ್ತದೆ. ಸರಿ, ಓಕೆ. ಅದನ್ನ ಹೊರಗಡೆ ಕಳಿಸಿದ್ವಿ. ಓಕೆ, ಸರಿ. ಈಗ ಒಂದು ಹಣ್ಣು ದೇವಸ್ಥಾನದ ಒಳಗಡೆ ಹೋಗ್ಬೇಕಾದ್ರೆ ಹಣ್ಣಾಗಿರ್ತದೆ, ಹೌದಾ? ಹೊರಗಡೆ ಬಂದಾಗ ಏನಾಗ್ತದೆ ಅದು? ಪ್ರಸಾದ. ಯಾವಾಗ? ದೇವರ ನೈವೇದ್ಯ ನೈವೇದ್ಯ ಬಂದಾಗ. ಪ್ರಸಾದ. ಭಗವಂತನ ಶಕ್ತಿ ಅದರ ಮೇಲೆ ಬಿದ್ದಾಗ, ಹೌದಾ? ಹ್ಮ್. ಎಸ್, ಓಕೆ. ಹಾಗಿದೆ. ಈಗ ಹೇಳಿ, ಶ್ವಾಸೋಶ್ವಾಸ ಬಾಬಾಕು ಯಾದ್ ಕರೋ. ಶ್ವಾಸವನ್ನ ಸಫಲ ಮಾಡಿ ಅಂದ್ರೇನು? ಹರ ಶ್ವಾಸಕ್ಕೂ ಸಫಲ ಕರೋ ಅಂದ್ರೇನು? ಆಮ್ಲಜನಕವನ್ನ ಆ ಜೀವನಾಡಿಗೆ ಕಳಿಸಿದಾಗ ಅದು ಸಫಲ ಆಗತ್ತೆ. ಸರಿ. ಬಾಬಾ ನೆನ್ಪ್ ತಗೊಳ್ಬೇಕು, ಮತ್ತೆ ಕೆಟ್ಟದನ್ನ ಬಿಡ್ಬೇಕು. ಅಂದ್ರೆ ಏನ್ ಕೆಟ್ಟದನ್ ಬಿಡ್ಬೇಕು? ನೆಗೆಟಿವ್ ಅದನ್ನ ನೆಗೆಟಿವ್ ಥಾಟ್ಸ್ ಹೊರಗಡೆ ಅದೇ ಹಾಕ್ಬೇಕು. ಕೇಳಿ, ಶ್ವಾಸವನ್ನ ಸಫಲ ಮಾಡಿ ಅಂದ್ರೆ ಶ್ವಾಸ ಹೇಳುವಂತದ್ದೊಂದು, ಆಮ್ಲಜನಕ ಹೇಳೋದೊಂದು ಸಾಧನ, ಹೌದಾ? ಅದನ್ನ ನಾನೇನ್ ಮಾಡ್ಬೇಕು? ತೆಗೆದುಕೊಳ್ಬೇಕು. ಉಪಯೋಗ ಮಾಡಿ ಅದರಿಂದ ನನ್ನ ಅಕೌಂಟ್ ಅಲ್ಲಿ ಜಮಾ ಆಗ್ಬೇಕು. ನೀನು ಆಮ್ಲಜನಕವನ್ನ ತಗೊಂಡು ಇಂಗಾಲದ ಡೈಆಕ್ಸೈಡ್ ಅನ್ನು ಹೊರಗಡೆ ಬಿಟ್ಟಾಗ ನಿಮ್ಮ ಅಕೌಂಟ್ ಅಲ್ಲಿ ಜಮಾ ಆಗತ್ತೋ ಆಗಲ್ವೋ? ಆಗಲ್ಲ. ಆಗಲ್ಲ. ಆಗುತ್ತೆ ಆಗುತ್ತೆ. ಅದ್ ಹೆಂಗ್ ಆಗ್ಬಿಡ್ತದೆ? ಆಗಲ್ಲ. ನೀವು ಆಮ್ಲಜನಕ ತಗೊಂಡು ಇಂಗಾಲ ಡೈಆಕ್ಸೈಡ್ ಬಿಟ್ರಿ, ಅದ್ ಹೆಂಗ್ ಜಮಾ ಆಗ್ಬಿಡ್ತದೆ? ಆಗಲ್ಲ. ಪ್ರಪಂಚಕ್ಕೆ ಆಮ್ಲಜನಕ ಬೇಕೋ ಇಂಗಾಲ ಡೈಆಕ್ಸೈಡ್ ಬೇಕೋ? ಆಮ್ಲಜನಕ ಬೇಕು. ನೀವು ಅಣ್ಣ, ಬಿಟ್ಟಿರೋದು ಇದು ಯಾವ್ದು? ಪ್ರಕೃತಿಗೆ ಇಂಗಾಲ ಡೈಆಕ್ಸೈಡ್ ಬೇಕು. ಸರಿ. ಅವಾಗ ನಿಮ್ಮ ಅಕೌಂಟ್ ಅಲ್ಲಿ ಏನಾದ್ರು ಜಮಾ ಆಗ್ತದಾ? ಇಲ್ಲ. ಆಗಲ್ಲ. ಪ್ರಕೃತಿಗೆ ಶಾಂತವಾಗಿದ್ರೆ ನಾವು ಶಾಂತವಾಗಿರ್ತೀವಿ. ನೋಡಿ, ನಾವು ಸಫಲ ಅಂತ ನಾವೇನ್ ಇವಾಗ ಮೀನಿಂಗ್ ಕೊಟ್ಟಿದೀವಿ, ಆತ್ಮದ ಅಕೌಂಟ್ ಅಲ್ಲಿ ಏನಾಗ್ಬೇಕು? ಜಮಾ ಜಮಾ. ಜನ ಹೌದಾ? ಇವಾಗ ನೀವು ಇಂಗಾಲದ ಡೈಆಕ್ಸೈಡ್ ಹೊರಗಡೆಗೆ ಬಿಟ್ಟಾಗ ಆತ್ಮದ ಅಕೌಂಟ್ ಅಲ್ಲಿ ಏನಾದ್ರು ಚೇಂಜ್ ಆಗತ್ತಾ? ಆಗಲ್ಲ. ಆತ್ಮದ ಅಕೌಂಟ್ ಅಲ್ಲಿ ಚೇಂಜ್ ಆಗ್ಬೇಕು ಅಂದ್ರೆ ಅಲ್ಲಿ ಶಾಂತಿ, ಸುಖ, ಆನಂದ, ನೆಮ್ಮದಿ, ಪ್ರೀತಿ ಅನ್ನೋದೊಂದು ಬೇಕಲ್ವಾ? ಹೌದು. ಇವಾಗ ಇಂಗಾಲದ ಡೈಆಕ್ಸೈಡ್ ಹೊರಗಡೆಗೆ ಬಿಡ್ತೀರಿ, ಅದು ಹೊರಗಡೆಗಿರುವ ಆತ್ಮಗಳಿಗೆ ಬೇಕಾ? ಬೇಡ. 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 ಪ್ರಕೃತಿಗೆ ಬೇಕು. ಪ್ರಕೃತಿಗೆ ಸರಿ ಹಾಕೋರೆ ಹೌದಾ? ನಾನ್ ಕೇಳ್ತಾನೆ, ಆತ್ಮಕ್ಕೆ ಆಗ್ಬೇಕು. ನಾವ್ ಮಾಡ್ತಾ ಇರೋದು ಯಾವ್ದಕ್ಕೋಸ್ಕರ ಇವಾಗ ಸಫಲ? ಆತ್ಮಕ್ಕೆ ಬೇಕು. ದವಸ ಧಾನ್ಯನೂ ಬೇಕಲ್ವಣ್ಣ? ಸರಿ. ಇವಾಗ ಇಂಗಾಲದ ಡೈಆಕ್ಸೈಡ್ ಹೊರಗಡೆಗೆ ಬಿಟ್ಟಾಗ ಪಂಚತತ್ವಗಳು ಪಾವನವಾಗ್ತಾವ? ಆಗಲ್ಲ. ಇಲ್ಲ. ಶುದ್ಧವಾಗ್ತಾವ? ಇಲ್ಲ. ಆಗಲ್ಲ. ತತ್ವ ಪ್ರಧಾನ ಆಗತ್ತಾ? ಹ್ಮ್. ಆಗಲ್ಲ. ಅದೆಲ್ಲ ಆದ್ರೆ ತಾನೇ ಸಫಲ ಅಂತ ಹೇಳೋದು. ಹೌದು. ಪಾಸಿಟಿವ್ ಕಡೆಯಿಂದ ಏನಾಗ್ಬೇಕು? ಅದು ಡೆವಲಪ್ಮೆಂಟ್ ಆಗ್ಬೇಕು.
ಕಲ್ಯಾಣ ಆಗ್ಬೇಕು, ಅವಾಗ ಮಾತ್ರ ಅದಕ್ಕೆ ಏನ್ ಹೇಳ್ತಾರೆ? ಜುಮ್ ಸಫಲ. ಸಫಲ ಅಂತ ಹೇಳ್ತಾರೆ. ಅರ್ಥ ಆಯ್ತಾ? ಓಕೆ, ಹಾಗಿದ್ರೆ ಶ್ವಾಸವನ್ನ ಸಫಲ ಮಾಡೋದು ಹೇಗೆ? ಶ್ವಾಸ ಅಂದ್ರೆ ಗಾಳಿನ ಒಳಗಡೆ ತಗೊಂಡು ಒಳಗಡೆ ಹ, ಭಗವಂತನ್ ಕೂರಿಸ್ಕೊಂಡು ಅಲ್ಲಿರೋ ಹ, ಸಪ್ತ ಗುಣಗಳು ಗಾಳಿಯ ಮುಖಾಂತರ ಹೊರಗಡೆ ಹೋದಾಗ ಅದು ಹ. ಸಫಲತೆ ಸಿಗುತ್ತೆ. ಯಾವಾಗ ಹೋಗ್ತದೆ? ಪ್ರತಿದಿನ ಪ್ರತಿ ಸೆಕೆಂಡ್ ಶ್ವಾಸದಲ್ಲೂ ಹೋಗ್ತಾ ಇರ್ಬೇಕು, ಭಗವಂತನ ಜೊತೆಯಲ್ಲಿರ್ಬೇಕು. ಹೋಗ್ತಾ ಇರಬೇಕು, ಸರಿ. ಭಾವನೆ ಇಟ್ಕೊಳ್ಬೇಕು, ಸರಿ. ಅದರದ್ದು ಯಾವಾಗ ಆಗತ್ತೆ? ಮಾಡಿದಾಗ ಏನ್ ಮಾಡಬೇಕು? ಸಂಕಲ್ಪದಂತೆ ಸೃಷ್ಟಿ ಅಂತೀವಲ್ವಣ್ಣ. ಸಂಕಲ್ಪ ನಾವು ಇಲ್ಲಿ ಬಂದೇ ಇಲ್ಲ. ಹಾ, ಹೇಳಿ 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 ಹೇಳಿ. ಸಂಕಲ್ಪ. ನಮ್ ಸಂಕಲ್ಪ ಅಂದ್ರೆ ಹ್ಮ್. ಸಕಾರಾತ್ಮಕವಾಗಿರೋದು ನಾವು ತಗೊಂತ ಇದ್ದೀವಿ, ಹಾ, ಅದೇ ಹೊರಗಡೆ ಬರುತ್ತೆ. ನೋಡಿ, ಸಂಕಲ್ಪ ಏನೂ ಇಲ್ಲ. ಕೇಳ್ತೇನೆ, ಕೇಳಿ ಕರೆಕ್ಟ್ ಆಗಿ. ಓಕೆ, ಹೇಳಿ ಹೇಳಿ ಮಾತಾಡ್ತಾ ಹೋದ್ರೆ ಅದು ಚರ್ಚೆ ಜಾಸ್ತಿ ಆಗ್ತಾ ಹೋಗ್ತದೆ. ಇದಾಗುತ್ತೆ. ಹಾ, ಒಳಗಡೆ ನೀವು ಬಾಬನ್ ಜೊತೆಗೆ ಇದ್ದೀರಾ. ಎಲ್ಲಿ? ಬಾಬಾ ಜೊತೆ. ಬಾಬನ ಎಲ್ಲಿ ಕುಳಿಸಿದ್ದೀರಿ? ಪ್ರಕೃತಿಯಲ್ಲಿ. ಪ್ರಕೃತಿ. ಓಕೆ, ಆತ್ಮ ಪರಮಾತ್ಮನ ಮಿಲನ ಆಗಿದೆ. ನೀವ್ಯಾರು? ಆತ್ಮ. ನೀವ್ಯಾರು? ಆತ್ಮ. ಆತ್ಮ. ಆತ್ಮ ಅಂದ್ರೆ ಒಂದು ಶಕ್ತಿ, ಹೌದಾ? Okay. ಆ ಶಕ್ತಿ ಇವಾಗ ಯಾರ ಜೊತೆಗೆ ಜೋಡಣೆ ಆಗಿದೆ? ಪರಮಾತ್ಮ. ಪರಮಾತ್ಮ. ಪರಮಾತ್ಮ ಜೊತೆಗೆ ಮಾತ್ರ. ಬೇರೆ ಈ ಪ್ರಪಂಚದ ಯಾರ ಜೊತೆಗೂ ನೀವು ಕನೆಕ್ಟ್ ಆಗಿಲ್ಲ. ಆಗಿಲ್ಲ. ಒಂದು ಶಕ್ತಿ ಪರಮಾತ್ಮ ಜೊತೆಗೆ ಮಾತ್ರ ಕನೆಕ್ಟ್ ಆದಾಗ ಅವಾಗ ಆತ್ಮನಿಗೆ ಏನ್ ಅನುಭವ ಆಗ್ತದೆ? ಸಪ್ತ ಗುಣಗಳು. ಯಾರ ಜೊತೆಗೆ ನೀವು ಕನೆಕ್ಟ್ ಆಗಿದ್ರು ಅದ್ರಲ್ಲಿ ಏನು ಗುಣ ಇದು ಅದೇ ಅನುಭವ ಆಗ್ತದೆ, ಸಪ್ತ ಗುಣಗಳ ಅನುಭವ. ಅಲ್ವಾ? ನಾನು ಮಸಾಲೆ ದೋಸೆ ಕೈಯಲ್ಲಿ ತಗೊಂಡಿದ್ದೇನೆ, ನಾಲ್ಗೆ ಮೇಲೆ ಅದೇ ಇಟ್ಟಿದ್ದೇನೆ, ಗಮನ ನಾಲ್ಗೆ ಕಡೆಗಿದೆ, ನನಗೇನು ಅನುಭವ ಆಗ್ತದೆ? ಮಸಾಲ ದೋಸೆ ಇದೆ. ಮಸಾಲೆ ದೋಸೆ ಅನುಭವ ಆಗ್ತದೆ, ಹೌದು ತಾನೇ? Okay, ಈಗ ನನ್ನ ಮನಸ್ಸು ಬಾಬನಲ್ಲಿ ಇದೆ ಅಂತ ಅಂದ್ಮೇಲೆ ಬಾಬನಲ್ಲಿ ಏನಿದೆ? ಸಪ್ತ ಗುಣಗಳಿದೆ. ಆ ಸಪ್ತ ಗುಣಗಳ ಅನುಭವ ಯಾರಿಗಾಗ್ತದೆ? ನನಗೆ ಆತ್ಮಕ್ಕೆ, ಆತ್ಮನಿಗೆ. ಓಕೆ, ಅದು ಅನುಭವ ಜಾಸ್ತಿ ಆಗ್ತಾ ಹೋದಾಗ ಆ ಅನುಭವ ಎಲ್ಲಿ ಟ್ರಾನ್ಸ್ಫರ್ ಆಗ್ತದೆ? ವಿಶ್ವಕ್ಕೆ. ಶಕ್ತಿ. ಅಲ್ಲಿವರೆಗೆ ವಿಶ್ವಕ್ಕೆ ಹೋಗುದಿಲ್ಲ, ಫಸ್ಟ್ ಮನಸ್ಸಿಗೆ ಬರ್ತದೆ. ಎಲ್ಲಿಗೆ ಬರ್ತದೆ? ಮನಸ್ಸಿಗೆ. ಮನಸ್ಸಿಗೆ. ಆಮೇಲೆ ಶರೀರಕ್ಕೆ. ಬುದ್ಧಿಗೆ. ಮನಸ್ಸಿನ ಪಕ್ಕದಲ್ಲಿ ಯಾರಿದ್ದಾರೆ? ಬುದ್ಧಿ. ಬುದ್ಧಿ. ಬುದ್ಧಿ ಪಕ್ಕದಲ್ಲಿ ಯಾರಿದ್ದಾರೆ? ಸಂಸ್ಕಾರ. ಸಂಸ್ಕಾರ. ಎಲ್ಲಿವರೆಗೆ ಬುದ್ಧಿಯಲ್ಲಿ ಪಾಸ್ ಆಗೋದಿಲ್ವೋ ಅಲ್ಲಿವರೆಗೆ ನಿಮ್ಗೆ ಶಾಂತಿ ಅನುಭವ ಆಗೋದಿಲ್ಲ. ಆಗೋದು. ಆಗೋದಿಲ್ಲ. ಅಲ್ಲಿ ಬುದ್ಧಿಯಲ್ಲಿ ಟ್ರಾನ್ಸ್ಫರ್ ಆಗ್ಬೇಕು ತಾನೆ. ಬುದ್ಧಿಯಲ್ಲಿ ಬರೋ ಮೊದಲು ಯಾವ್ದು ಟ್ರಾನ್ಸ್ಫರ್ ಆಗಿರ್ಬೇಕು? ಮನಸ್ಸಿಗೆ. ಮನಸ್ಸನ್ನು ನೀವಲ್ಲಿ ಇಟ್ಟಿರ್ಬೇಕು. ಹ್ಮ್. ಮನಸ್ಸನ್ನು ಅಲ್ಲಿ ಇಟ್ಟಾಗ ಮನಸ್ಸು ಕ್ಲೀನ್ ಆದ್ಮೇಲೆ ಅದೆಲ್ಲಿ ಟ್ರಾನ್ಸ್ಫರ್ ಆಗ್ತದೆ? ಬುದ್ಧಿಗೆ. ಬುದ್ಧಿಗೆ ಟ್ರಾನ್ಸ್ಫರ್ ಆದ್ಮೇಲೆ ಇಲ್ಲಿವರೆಗೆ ನೀವು ಅನುಭವ ಮಾಡಿದ್ಕಿಂತ ನೆಕ್ಸ್ಟ್ ಲೆವೆಲ್ ಆಗಿದ್ದಿದ್ರೆ ಅದು ಸಂಸ್ಕಾರದಲ್ಲಿ ರೆಕಾರ್ಡ್ ಆಗುತ್ತೆ. ಆಗುತ್ತೆ. ಇನ್ನೂ ಅದು ಎನರ್ಜಿ ಜಾಸ್ತಿ ಆದಾಗ ಅದೆಲ್ಲಿ ಟ್ರಾನ್ಸ್ಫರ್ ಆಗ್ತದೆ? ಶರೀರಕ್ಕೆ. ಬಾಡಿಗೆ ಟ್ರಾನ್ಸ್ಫರ್ ಆಗ್ತದೆ. ಓಕೆ, ಬಾಡಿಯಲ್ಲಿ ಟ್ರಾನ್ಸ್ಫರ್ ಆದಾಗ ಏನಾಗ್ತದೆ? ಆ ಎನರ್ಜಿ ಹೊರಗಡೆ ಹೊರಗಡೆ ಬರುತ್ತೆ. ವಾತಾವರಣಕ್ಕೆ. ಬಾಡಿಯಲ್ಲಿ ಇರುವಂತ ರಕ್ತಗಳ ಕಣಗಳು, ಎಲುಬುಗಳು, ಅಲ್ಲಿರುವಂತ ಗಾಳಿ, ಮಲ, ಮೂತ್ರ ಏನಿದ್ರು ಕೂಡ ಅದು ಎಲ್ಲದರ ಮೇಲೆ ಅದು ಪ್ರಭಾವ ಬೀಳುತ್ತೋ ಬೀಳಲ್ವೋ? ಬೀಳುತ್ತೆ. ಬೀರುತ್ತೆ. ಬಾಡಿಯಲ್ಲಿರುವಂತ ಒಂದೊಂದು ಕಣಗಳ ಮೇಲೂ ಕೂಡ ಏನಾಗಿರ್ತದೆ? ಭಗವಂತನ ಎನರ್ಜಿ ಚಾರ್ಜ್ಡ್ ಹಾಗೆ ಆಗುತ್ತೆ. ಆಗಿರ್ತದೋ ಆಗಿರಲ್ವೋ? ಹಾಗೆ ಆಗಿರ್ತದೆ ತಾನೆ. ಇವಾಗ ಹೊರಗಡೆಯಿಂದ ಬಿಸಿ ಗಾಳಿ ಬಂತು, ನೀವು ಮನೇಲಿ ಫ್ಯಾನ್ ಹಾಕಿದ್ದೀರಾ, ಆ ಗಾಳಿ ಹೊರಗಡೆ ಹೋಗ್ಬೇಕು, ಅದ್ ಹೆಂಗ್ ಹೋಗ್ತದೆ? ತಂಪಾಗ್ಬಿಟ್ಟು ಹೋಗ್ತದೆ ತಾನೆ. ಯಾಕಂದ್ರೆ ಆ ಸ್ಥಳದಲ್ಲಿ ಏನಿದೆ? ತಂಪಿದೆ, ಹೊಸ ಗಾಳಿ ಬರ್ತದೆ. ನಿಮ್ಮ ಮನೇಲಿ ಶಾವಿಗೆ ಪಾಯಸ ಮಾಡ್ತಿದ್ದೀರಿ, ಹೊರಗಡೆ ಹೋಗ್ಬೇಕಾದ್ರೆ ಏನ್ ಮಾಡ್ತದೆ ಅದು? ಹೊರಗಡೆ ಹೋಗುತ್ತೆ. ಶಾವಿಗೆ ಪಾಯಸದ ಗುಣವನ್ನ ಅದ್ರಲ್ಲಿ ಕ್ಯಾರಿ ಮಾಡ್ಕೊಂಡು ಹೋದಾಗ ಹೋಗುತ್ತೆ. ಆ ಗಾಳಿಯನ್ನ ಯಾರು ತಗೊಳ್ತಾರೋ ಅವ್ರಿಗೆ ಯಾವ ವಾಸನೆ ಬರ್ತದೆ? ಪಾಯಸದ ವಾಸನೆ. ಯಾಕೆಂದ್ರೆ ಅದ್ರಲ್ಲಿ ಎಡಿಷನ್ ಆಗಿದೆ ತಾನೆ. ಓಕೆ, ಇಲ್ಲಿ ಬಾಬಾ ಏನ್ ಹೇಳ್ತಾರೆ ಅರ್ಥ ಆಯ್ತಾ? ಅರ್ಥ ಆಯ್ತು. ಸದಾ ಕಾಲ ನಿಮ್ಮ ಬಾಡಿಯವರೆಗೆ ಪರಮಾತ್ಮನ ಶಕ್ತಿ ಏನಾಗಿರ್ಬೇಕು? ಇಳಿಬೇಕು. ಪ್ರವಾಹ ಆಗ್ತಾ ಇದ್ದಾಗ ನೀವು ತಗೊಂಡಿರುವಂತ ಆಮ್ಲಜನಕ ಒಳಗಡೆ ಹೋಗಿ ಇಂಗಾದ ಡೈಆಕ್ಸೈಡ್ ಜೊತೆಗೆ ಭಗವಂತನ ಶಕ್ತಿನೂ ಅದ್ರಲ್ಲಿ ಏನಾಗಿರ್ತದೆ? ಎರಡಾಗಿರ್ತದೋ ಎರಡಾಗಿರಲ್ವಾ? ಆಗುತ್ತೆ. ಆವಾಗ ಅದು ಹೊರಗಡೆ ಹೋದಾಗ ಆ ಒಂದು ಭಗವಂತನ ಶಕ್ತಿಯಿಂದ ವಾತಾವರಣ ವಾಯುಮಂಡಲ ಚೇಂಜ್ ಆಗತ್ತೋ ಆಗಲ್ವೋ? ಆಗುತ್ತೆ, ಚೇಂಜ್ ಆಗುತ್ತೆ. ಆ ವಾಯುಮಂಡಲ ಆ ವಾಯುವನ್ನ ಇಂಗಾಲದ ಡೈಆಕ್ಸೈಡ್ ಇರ್ಬೋದು, ಯಾರೊಬ್ರು ಉಸಿರಾಡದು ಅವ್ರ ಶರೀರದ ಒಳಗಡೆ ಹೋಯ್ತು, ಅವಾಗ ಅವರಿಗೂ ಕೂಡ ಈಶ್ವರ ಅನುಭೂತಿ ಆಗತ್ತೋ ಆಗಲ್ವೋ? ಆಗುತ್ತೆ. ನೀವೇ ಜ್ಞಾನ ಹೇಳಿದ್ರ? ಇಲ್ಲ, ನೀವು ದೃಷ್ಟಿ ಕೊಟ್ಟಿದ್ದೀರಾ? ಇಲ್ಲ, ಸಕಾಶ ಕೊಟ್ಟಿದ್ದೀರಾ? ಇಲ್ಲ, ಗ್ಲೋಬ್ ಮೇಲೆ ಕೂತ್ಕೊಂಡಿದ್ದೀರಾ?
ಇಲ್ಲ ಸಂಕಲ್ಪ ಮಾಡಿದ್ದೀರಾ? ಇಲ್ಲ ಏನ್ ಇಲ್ಲ. ಮಾಡಿದ್ದೀರಿ? ನಮ್ಮಿಂದ ಇಂಗಾಲದ ಡೈಆಕ್ಸೈಡ್ ಏನು ಮಾಡಿಲ್ಲ. ಆ ಸಫಲತಾ ಸ್ವರೂಪದಲ್ಲಿ ನೀವು ಕೂತ್ಕೊಂಡಿದ್ದೀರಿ. ಯಾವ್ದ್ರಲ್ಲಿ ಕೂತ್ಕೊಂಡಿದ್ದೀರಿ? ಸಫಲತೆ ಸ್ವರೂಪ. ಸ್ವರೂಪ. ಮಸ್ತಾಗಿ ಖುಷಿಯಿಂದ ಆನಂದದಿಂದ ಮಸ್ತಾಗಿ ಕೂತ್ಕೊಂಡಾಗ ಆಟೋಮೇಟಿಕಲಿ ಈಶ್ವರೀಯ ಸೇವೆ ಆಗ್ತಾ ಇದೆಯೋ ಇಲ್ವೋ? ಆಗ್ತದೆ. ಆಗ್ತಾ ಇದೆ. ಪ್ರಪಂಚ ಸತೋ ಪ್ರಧಾನ ಆಗ್ತಾ ಇದೆಯೋ ಇಲ್ವೋ? ಆಗ್ತಾ ಇದೆ. ವಿಶ್ವ ಕಲ್ಯಾಣ ಆಗ್ತಾ ಇದೆಯೋ ಇಲ್ವೋ? ಆಗ್ತಾ ಇದೆ. ಇಷ್ಟೆಲ್ಲ ಆಗ್ತಾ ಇದ್ಮೇಲೆ ನಿಮ್ ಅಕೌಂಟ್ ಜಮಾ ಆಗತ್ತೋ ಆಗಲ್ವೋ? ಆಗುತ್ತೆ ಹೌದು. ಆಗುತ್ತೆ. ಅವಾಗ ನಿಮ್ ಖುಷಿ ಗ್ರಾಫ್ ಮೇಲಕ್ಕೆ ಏರತ್ತೋ ಏರಲ್ವೋ? ಏರುತ್ತೆ. ಅವಾಗ ಆ ರೀತಿ ಆದಾಗ ಪ್ರತಿಯೊಂದು ಶ್ವಾಸದಲ್ಲೂ ಕೂಡ ಸಂಪಾದನೆಯ ಅನುಭವ ನಿಮಗೆ ಹೌದು. ಆಗುತ್ತೆ. ಆಗಬೇಕು. ಅರ್ಥ ಆಯ್ತು ಇವಾಗೇನು ಅಂತ? ಶ್ವಾಸವನ್ನು ಸಫಲ ಮಾಡಿ ಅಂತಂದ್ರೆ ಒಳಗಡೆಗೆ ಬಂದಿರೋ, ಇವಾಗ ನೋಡಿ, ನಾವ್ ಯಾವ್ದು ನೀರನ್ನ ಬೇಕಾದ್ರೆ ತಗೊಳ್ಳೋದೇ ನಿಲ್ಲಿಸಬಹುದು, ಹೌದಾ? ಆಹಾರ ತಗೊಳ್ಳೋದನ್ನ ನಿಲ್ಲಿಸಬಹುದು, ಆದ್ರೆ ಶ್ವಾಸ ತಗೊಳ್ಳೋದನ್ನ ನಿಲ್ಸ್ಲಿಕ್ಕೆ ಆಗತ್ತಾ? ಆಗೋದಿಲ್ಲ. ಹಗಲು ರಾತ್ರಿ 24/7 ಎಲ್ಲಿವರೆಗೆ ಆತ್ಮ ಶರೀರದ ಒಳಗಡೆಗಿದ್ಯೋ ಅಲ್ಲಿವರೆಗೂ ಏನ್ ಮಾಡಬೇಕು? ಶ್ವಾಸ ತಗೊಳ್ಳೇಬೇಕು. ಶ್ವಾಸ ತಗೊಳ್ಳೇಬೇಕು. ಅಂದ್ರೆ ಆಮ್ಲಜನಕ ಒಳಗಡೆಗೆ ಹೋಗ್ತಾ ಇರ್ತದೆ, ಹೋಗ್ಲೇಬೇಕು. ಇಂಗಾಲದ ಡೈಆಕ್ಸೈಡ್ ಹೊರಗಡೆಗೆ ಬರ್ತಾ ಇರ್ತದೆ. ಎಷ್ಟು ತಗೊಂಡಿದ್ದೀರೋ ಅಷ್ಟು ಹೊರಗಡೆ ಹೋಗ್ತಾ ಇದೆ ಅಂತಂದ್ರೆ ಕಂಟಿನ್ಯೂಸ್ ಆಗಿ ಈಶ್ವರಿ ಸೇವೆಯಲ್ಲಿ ನಡೀತಾ ಇದೆಯೋ ಇಲ್ವೋ? ನಡೀತಾ ಇದೆ. ಸಹಜನೋ ಕಷ್ಟನೋ? ಸಹಜ. ಸಹಜ. ಅರ್ಥ ಆಗ್ತಿದೆ ಇವಾಗ? ನಾನು ಈಶ್ವರಿ ಜ್ಞಾನವನ್ನ ಮಾತ್ರ ಹೇಳ್ತೇನೆ ಬಾಯಿಯಿಂದ. ಒಳಗಡೆಗೇನಿದೆ ಕಾಮ ಕ್ರೋಧ ಲೋಭ ಮೋಹ ಅಗ್ನಿಯ ಏನೋ ಸ್ಟೋವ್ ಅನ್ನ ಆನ್ ಮಾಡಿ ಇಟ್ಬಿಟ್ಟಿದ್ದೇನೆ. ಎಲ್ಲಿ? ಒಳಗಡೆ ಹೊರಗಡೆಗೆ ಏನ್ ಕೇಳ್ತಾ ಇದ್ದೇನೆ? ಕಿವಿಯಿಂದ ಈಶ್ವರೀಯ ಜ್ಞಾನ ಕೇಳ್ತಾ ಇದ್ದೇನೆ, ಬೇರೆಯವ್ರಿಗೆ ಹೇಳ್ತಾ ಇದ್ದೇನೆ. ಓಕೆ, ಇಲ್ಲಿ ಏನಾಗಿದೆ? ಬೆಂಕಿ ಕುದಿತಾ ಇದೆ. ಅವಾಗ ಹೊರಗಡೆಗೆ ಏನ್ ಹೋಗ್ತಾ ಇರ್ತದೆ? ಸೇಮ್ ಅದೇ ವಿಚಾರದ ಅಗ್ನಿ. ಇವತ್ತು ಅದೇ ತಾನೇ ಆಗ್ತಾ ಇರೋದು. ಹೌದಾ? ಅದೇ ತಾನೇ ನಾವು ಜ್ಞಾನ ಕೇಳ್ತಾ ಇದ್ದೀವಿ, ಆದ್ರೆ ಒಳಗಡೆಗೆ ಏನಿದೆ? ಬೆಂಕಿ. ಕಾಮ ಕ್ರೋಧ ಲೋಭ ಮೋಹ ಅಹಂಕಾರ ಇರುವಂತ ಕಾರಣದಿಂದ ಹೊರಗಡೆಗೆ ಅದೇ ಹೋಗ್ತಾ ಇದೆ. ಅದಕ್ಕಾಗಿ ನಮ್ಗೆ ಈಶ್ವರೀಯ ಸಾಧನೆಯಲ್ಲಿ ತಪಸ್ಸಿನಲ್ಲಿ ಮನಸ್ಸು ಹಗುರ ಆಗ್ತಾ ಇಲ್ಲ ಆಗ್ತಾ ಇಲ್ಲ, ಖುಷಿಯ ಅನುಭವ ಆಗ್ತಾ ಇಲ್ಲ. ಆಗ್ತಾ ಇಲ್ಲ. ನಾವೇನ್ ಮಾಡ್ತೀವಿ? ಅಯ್ಯೋ ಅಣ್ಣವ್ರೇ, ಬಿಸ್ಲಲ್ಲಿ ಹೋದ್ನಲ್ವಾ, ಪಾಂಪ್ಲೆಟ್ಸ್ ಕೊಟ್ನಲ್ವಾ, ಜ್ಞಾನ ಕೊಟ್ನಲ್ವಾ, ಅವ್ರಿಗೆ ಜ್ಞಾನ ಅರ್ಥನೇ ಆಗ್ಲಿಲ್ಲ. ಯಾಕಾಗ್ಲಿಲ್ಲ? ಒಳಗಡೆಗೆ ನೀವು ಸಫಲತಾ ಸ್ವರೂಪದ ಅನುಭವ ಸ್ಥಿತಿಯಲ್ಲಿ ಇಲ್ಲ ಇರ್ಲಿಲ್ಲ. ಈಶ್ವರಿ ಸುಖದಲ್ಲಿ ನೀವೇ ಇಲ್ಲ ಅಂತಂದ ಮೇಲೆ ಬೇರೆಯವ್ರಿಗೆ ಎಲ್ಲಿಂದ ಆಗ್ತದೆ? ನೀವು ಮಾಡಿರುವಂತ ಮಸಾಲೆ ದೋಸೆ ಹೆಂಗೆ ಆಗ್ಬಿಟ್ಟಿದೆ? ಸಿದೋಗ್ಬಿಟ್ಟಿದೆ. ಸುತ್ತೋಗ್ಬಿಟ್ಟಿದೆ. ಎಷ್ಟು ಕರೆಕ್ಟ್ ಆಗಿ ಹೇಳ್ತಾ ನೋಡಿ. ಅದನ್ನ ತಿಂದ್ರೆ ನಿಮ್ಗೆ ಹೆಂಗಿರ್ತದೆ? ಖುಷಿ. ಕೈ- ಚೆನ್ನಾಗಿರೋದಿಲ್ಲ. ಕೈಯಲ್ಲಿ ಆ ಮಸಾಲೆ ದೋಸೆ ಚೆನ್ನಾಗಿರೋದು. ಬೇರೆಯವ್ರಿಗೆ ತಿನ್ಸೋದು, ಅಯ್ಯೋ ಮಸಾಲೆ ದೋಸೆ ತುಂಬಾ ಚೆನ್ನಾಗಿದೆ ಅಪ್ಪ, ಬೇರೆಯವ್ರಿಗೆ ತಿನ್ಸೋದು. ಅವಾಗ ಅವರಿಗೂ ಕೂಡ ಖುಷಿ ಆಗುತ್ತೋ ಇಲ್ವೋ? ಇಲ್ಲ ಹೌದು. ಆಗೋದಿಲ್ಲ. ಆ ಮಸಾಲೆ ದೋಸೆ ತಿಂದವ್ರು ಮತ್ತೆ ನಿಮ್ಮ ಹತ್ರ ತಿನ್ಲಿಕ್ಕೆ ಬರ್ತಾರೋ ಬರಲ್ವೋ? ಬರಲ್ಲ ಬರೋದಿಲ್ಲ. ಸುತ್ತೀನೇ ಬೇಡ ಇವ್ರದ್ದು ಅಂತ ಹೇಳ್ತಾರೆ, ಹೌದಾ? ಅದಕ್ಕಾಗಿ ನಾವ್ ಹೇಳಿರುವಂತ ಈಶ್ವರೀಯ ಜ್ಞಾನ ಏನಾಗೋದಿಲ್ಲ, ಅವರಿಗೆ ಅರ್ಥ ಬಾ- ಆಗೋದಿಲ್ಲ. ಯಾಕಂದ್ರೆ ನಮ್ಗೆ ಅರ್ಥನೂ ಆಗಿಲ್ಲ, ನಮ್ಗೂ ಇನ್ನು ಅನುಭವ ಆಗಿಲ್ಲ. ಆಗಿಲ್ಲ. ಅರ್ಥ ಆಗ್ತಿದ್ಯಾ? ಈಗ ಗೊತ್ತಾಯ್ತಾ ಶ್ವಾಸವನ್ನು ಸಫಲ ಮಾಡೋದು ಅಂತಂದ್ರೆ ಏನು? ನಿಮ್ಮ ಒಳಗಡೆ ಹೋಗಿರುವಂತ ಗಾಳಿ ಹೊರಗಡೆಗೆ ಬರ್ಬೇಕಾದ್ ಹೆಂಗ್ ಬರ್ಬೇಕದು? ಪರಮಾತ್ಮನ ಶಕ್ತಿ ಅದರಲ್ಲಿ ಚಾರ್ಜ್ ಆಗ್ಬಿಟ್ಟು ಬರ್ಬೇಕು. ಅದರ ಅನುಭವನು ನಿಮಗೆ ಆಗಬೇಕು. ಆಗ್ಬೇಕು. ಓಕೆ, ಚಳಿಗಾಲದ ಸಮಯದಲ್ಲಿ ಮಾಡಿ ಏನಾಗ್ತದೆ? ಸ್ಟೀಮ್ ಬರುತ್ತೆ. ಒಂಥರ ಹೊಗೆ ಬರ್ತದೆ ತಾನೆ, ಬೇವು ಬರ್ತದ. ಅಲ್ವಾ? ಅಂದ್ಮೇಲೆ ಇನ್ನು ಒಳಗಡೆ ಬಿಸಿ ಇದೆ ಅಂತ ತಾನೇ ಅರ್ಥ. ಹ್ಮ್. ಅದೇ ಹೌದು. ಒಬ್ರು ಸಿಗರೇಟ್ ಸೇದಿದ್ರೆ ಏನಾಗ್ತದೆ? ಮೂಗಿಂದ ಬಾಯಿಂದ ಏನಾಗ್ತಾ ಇರ್ತದೆ? ಹೊಗೆ. ಬರ್ತದೆ. ಆ ಹೊಗೆ ಹೊರಗಡೆ ಹೋದಾಗ ಏನಾಗ್ತದೆ? ವಾತಾವರಣ ವಾಯುಮಂಡಲ ಹಾಳಾಗತ್ತಲ್ವಾ? ಹ್ಮ್. ಅಲ್ಲಿ ಪಕ್ಕದಲ್ಲಿ ನಿಂತ್ಕೊಂಡವನಿಗೂ ಕೂಡ ಅದರ ವಾಸನೆ ಬರ್ತದಲ್ವಾ? ಹೌದಲ್ವಾ? ಹಾಗೆ ಇಲ್ಲಿ ಹೇಳ್ತಾರೆ ಶ್ವಾಸಕ್ಕೋ ಸಫಲ ಕರೋ ಅಂತಂದ್ರೆ ಈ ಮೂಲಕ ಆ ಒಂದು ನಿರಾಕಾರವಾಗಿರುವಂತಹ ಶ್ವಾಸದಲ್ಲೂ ಕೂಡ ಏನಾಗ್ತದೆ? ಈಶ್ವರೀಯ ಶಕ್ತಿ ತುಂಬಿಬಿಟ್ಟು ಅಲ್ಲೂ ಕೂಡ ಸೇವೆ ಮಾಡ್ಲಿಕ್ಕೆ ಸಾಧ್ಯ ಇದೆ. ಹಾಗಿದ್ರೆ ಈ ಸೇವೆ ಮಾಡ್ಲಿಕ್ಕೆ ನಿಮ್ಮ ಎದುರುಗಡೆ ಜನ ಬೇಕಾ? ಬೇಕಿಲ್ಲ. ಸೆಂಟರಿಗೆ ಹೋಗ್ಬೇಕಾ? ಇಲ್ಲ ಸ್ಟೇಜ್ ಬೇಕಾ? ಬೇಕಿಲ್ಲ. ಮೈಕೋ? ಹ್ಮ್. ಬೇಡ ಬೇಡ. ಯೂಟ್ಯೂಬ್?
ಹ್ಮ್ ಮತ್ತೆ ಮಾಡುವಂತ ವಿಧಿ ಏನು ಬೇಕು, ಮಾಡಬೇಕು ಅಂತ ಮನಸ್ಸು ಬೇಕು, ಸಾಧನೆ ಮಾಡಬೇಕು. ಏನ್ ನೀವು ಕೇಳಿದ್ರೋ ಅದು ನೀವು ಕೇಳಿದಷ್ಟು ಈಸಿ ಇಲ್ಲ. ನಿರಂತರವಾಗಿ ಆ ಸ್ಥಿತಿಯಲ್ಲಿ ಇರ್ಲಿಕ್ಕೆ ಆಗೋದಿಲ್ಲ. ಆದ್ರೆ ಸಾಧನೆ ಮಾಡಿದ್ರೆ ಅದನ್ನು ಮಾಡ್ಲಿಕ್ಕೆ ಸಾಧ್ಯ ಇದೆ. ಪೂರ್ತಿ ದಿನ ಆಗದಿದ್ರು ಇಂದ ಸ್ವಲ್ಪ ಸಮಯ ಆದ್ರೂ ಕೂಡ ಏನ್ ಮಾಡ್ಬೇಕು, ಮಾಡ್ಬೇಕು ಅಲ್ವಾ? ಮನೆಯಲ್ಲಿ ಪೂರ್ತಿ ದಿನ ಅಗರಬತ್ತಿ ಹಚ್ಚಿದ್ರು ಕೂಡ ಏನ್ ಮಾಡ್ತೀವಿ, ಬೆಳಿಗ್ಗೆ ಸಂಜೆ ಬೆಳಗ್ಗೆ ಸಾಯಂಕಾಲ ಒಂದೆರಡು ಸಲನಾದ್ರೂ ಅಗರಬತ್ತಿ ಹಚ್ತೀವಲ್ವಾ? ಹಚ್ಚಿದಾಗ ಮನೇಲೆಲ್ಲ ಏನಿರ್ತದೆ, ಏನಿರ್ತದೆ, ಸುವಾಸ ವಾಸನೆ ಇರ್ತದೆ. ಸುವಾಸನೆ ಹೇಳುವಂಥದ್ದು ಇರ್ತದೆ ಅಲ್ವಾ? ಅದಕ್ಕಾಗಿ ಬಾಬಾ ಏನ್ ಹೇಳ್ತಾರೆ, ಮಕ್ಕಳೇ ಶ್ವಾಸದಲ್ಲೂ ಕೂಡ ಈಶ್ವರಿ ಸೇವೆಯನ್ನ ಮಾಡ್ಬೋದು. ಮಾಡಿ ಎಷ್ಟು ವೆರೈಟಿ ಹೇಳ್ತಾರಲ್ಲ ಬಾಬಾ. ನನ್ನ ಹತ್ರ ಇದಾಗೋದಿಲ್ಲ ಅದಾಗೋದಿಲ್ಲ ಅಂತ ನೀವೇನ್ ಮಾಡುವಂಗಿಲ್ಲ, ಹೇಳಂಗಿಲ್ಲ. ಹೇಳುವಾಗಿಲ್ಲ. ಸೇವೆಗೆ ನಿಮಿತ್ತರಾಗಬೇಕಾಗ್ತದೆ. ಒಂದು ವಿಶ್ವ ಕಲ್ಯಾಣ ಮಾಡಿ ಶ್ವಾಸ ಅಂದ್ರೆ ಇದನ್ನೆಲ್ಲ ಮಾಡಬೇಕು ಅಂದ್ರೆ ಆ ಸಮಯದಲ್ಲಿ ನೀವು ಬಾಬಾ ಜೊತೆಗೆ ಜೋಡಣೆ ಆಗಿರ್ಬೇಕು. ಆಗಿರಲೇಬೇಕು. ಅಗರಬತ್ತಿ ಇದೆ, ಹಚ್ಚಿದೀರಾ, ಬೆಂಕಿ ನಂದೋಗಿದೆ, ಆವಾಗ ಮತ್ತೆ ಹಚ್ಬೇಕು, ಬೆಂಕಿ ನಂದು ಹೋದಾಗ ಸುವಾಸನೆ ಬರುತ್ತಾ? ಇಲ್ಲ, ಬರೋದಿಲ್ಲ. ಯಾವಾಗ ಸುವಾಸನೆ ಅಲ್ಲಿಂದ ಬರೋದು ಸ್ಟಾಪ್ ಆಗ್ಬಿಡ್ತದೋ ಅಲ್ಲಿ ವಾತಾವರಣದಲ್ಲಿ ದುರ್ವಾಸನೆ ಇರುವಂತ ಕಾರಣದಿಂದ ದುರ್ವಾಸನೆ ಏನ್ ಮಾಡ್ಬಿಡ್ತದೆ, ಜಾಸ್ತಿ ಆಗುತ್ತೆ. ಜಾಸ್ತಿ ಆಗುತ್ತೆ. ನಿಮಗೆ ಅಬ್ಸರ್ವೇಶನ್ ಮಾಡಿ. ಮೈ ಕೈ ನೋವಿದೆ, ಒಂದು ಮಾತ್ರೆ ತಗೊಂಡಿದ್ದೀರಿ, ಇಂಜೆಕ್ಷನ್ ತಗೊಂಡಿದ್ದೀರಿ, ನೋವು ಕಡಿಮೆ ಆಗುತ್ತೋ ಆಗಲ್ವೋ? ಆಗುತ್ತೆ. ಆಗುತ್ತೆ. ಅದು ಪರ್ಸೆಂಟೇಜ್ ಕಡಿಮೆ ಆದ ತಕ್ಷಣ ಮತ್ತೆ ನೋವು ಕಾಣಿಸ್ಕೊಳುತ್ತೆ ತಾನೆ, ಶಕ್ತಿ ಕಡಿಮೆ, ಮತ್ತೆ ನೋವು ಕಾಣಿಸ್ಕೊಳ್ತಲ್ಲ. ಹಾಗೆ ನೀವು ಬೇಕಾದ್ರೆ ನೋಡಿ, ನಿಮ್ಮ ಮನಸ್ಸನ್ನು ಕೂಡ ಈಶ್ವರಿ ಸೇವೆಲಿದ್ದ ಖುಷಿಯಾಗಿರ್ತದೆ. ಇರ್ತದೆ ಇರಲ್ವಾ? ಇರುತ್ತೆ. ಬೇಕಾದ್ರೆ ರಾಕೇಶ್ ಅಣ್ಣ ಕೇಳಿ, ಅಣ್ಣವ್ರೆ 3 ದಿನ ಮೌಂಟ್ ಅಬೂನಲ್ಲಿದ್ದಾಗ ಸ್ಥಿತಿ ಹೆಂಗಿತ್ತು? ಖುಷಿ ಇರ್ತಾರೆ. ಅಣ್ಣವ್ರು ಯಾವಾಗ ಇಲ್ಲಿ ಬಂದ್ಬಿಟ್ರು, ಅಂಗಡಿ ಓಪನ್ ಮಾಡ್ಬಿಟ್ನೋ, ಮನೇಲೆಲ್ಲ ಮಾತಾಡಿ ಶುರು ಆಗ್ಬಿಟ್ನೋ, ದಿನದಿಂದ ದಿನಕ್ಕೆ ಏನಾಗ್ತಾ ಇದೆ, ಡೌನ್ ಆಗ್ತಾ ಹೋಗ್ತಾ ಇದೆ. ಸ್ಪಷ್ಟವಾಗಿ ಕಾಣ್ತಾ ಇದೆ ಅಣ್ಣವ್ರೆ. ಅವಾಗ ಇಲ್ಲೂ ಚಾರ್ಜ್ ಹಾಕ್ಬೇಕು ಅಂದ್ರೆ ಏನ್ ಮಾಡ್ಬೇಕು, ಚಾರ್ಜ್ ಮೇನ್ ಇದಕ್ಕೆ ಚಾರ್ಜ್ ಮಾಡೋದನ್ನ ಕಲಿಬೇಕು. ಅಲ್ಲಿ ಅದನ್ನ ಕಲ್ಸಿರ್ತಾರೆ. ಎಲ್ಲಿ ಮಧುಬನದಲ್ಲಿ. ನಾವು ಕಲ್ಸುವಂತ ಟೈಮ್ನಲ್ಲಿ ನಾವು ಕ್ಲಾಸಲ್ಲಿ ಕುತ್ಕೊಳ್ಳೋದಿಲ್ಲ, ನಾವು ಸೆಲ್ಫಿ ತಗೊಳ್ಳಿಕ್ ಹೋಗಿರ್ತೀವಿ, ಫೋಟೋ ತೆಗಿಲಿಕ್ ಹೋಗಿರ್ತೀವಿ. ಅದಕ್ಕಾಗಿ ಆ ವಿಧಿ ನಾವೇನ್ ಮಾಡೋದಿಲ್ಲ, ತಗೊಂಡು ಬರೋದಿಲ್ಲ. ಇಲ್ಲ, ವಿಧಿ ತಗೊಂಡು ಬಂದಿರ್ತೀವಿ, ಅಲ್ಲಿ ಕೂತ್ಕೊಂಡ್ಬಿಟ್ಟು ಸಾಧನೆ ಮಾಡ್ಬಿಟ್ಟು ಬಂದಿರೋದಿಲ್ಲ. ಅದಕ್ಕಾಗಿ ಇಲ್ಲಿ ಅಪ್ಲೈ ಮಾಡ್ಲಿಕ್ಕೆ ಏನಾಗ್ತದೆ, ಕಷ್ಟ. ಅದಕ್ಕೆ ಬಾಬಾ ಅಲ್ಲಿ ಮಾಡ್ದಿದ್ರು ಪರವಾಗಿಲ್ಲ, ನಿಮ್ ಮನೆಗಾದ್ರೂ ಬಂದ್ಬಿಟ್ಟು ನಾನು ಮಾಡ್ತೇನಪ್ಪ, ಇಲ್ಲಾದ್ರೂ ಪ್ರಾಕ್ಟೀಸ್ ಮಾಡೋ ಅಂತ ಹೇಳ್ತಿದ್ದಾನೆ ಬಾಬಾ. ಇಲ್ಲಿ ಪ್ರಾಕ್ಟೀಸ್ ಮಾಡ್ಬಿಟ್ಟಾದ್ರೂ ಕೂಡ ಸಾಧನೆಯನ್ನ ಮಾಡಬಹುದು ಅಲ್ವಾ? ಓಕೆ, ಸರಿ. ಹಾಗಿದ್ ಬಾಬಾ ಹೇಳ್ತಾರೆ, ಇಷ್ಟೆಲ್ಲ ಮಾಡಿದಾಗ ನೀವೇನಾಗ್ತೀರಿ, ಸಫಲತಾ ಮೂರ್ತಿಗಳಾಗ್ತೀರಾ. ಏನೇನ್ ಸಫಲ ಮಾಡ್ಬೇಕಂತೆ? ಸಮಯ, ಶ್ವಾಸ, ಸಂಕಲ್ಪ, ಶಕ್ತಿ, ಗುಣ ಅಲ್ವಾ? ಇಷ್ಟೆಲ್ಲ ಮಾಡಿದಾಗ ಸದಾ ಅಂತ ಹೇಳ್ತಾರೆ ಬಾಬಾ. ಏನ್ ಮಾಡ್ತಾರೆ? ಸದಾ. ಇಷ್ಟೆಲ್ಲ ಮಾಡಿದ್ರು ಕೂಡ ನೀನೇನು ಮಾಡಬಾರ್ದು. ಏನ್ ಮಾಡಬಾರ್ದು? ನಾನು ಶಕ್ತಿ ಕೊಟ್ಟೆ, ನಾನು ಗುಣ ಕೊಟ್ಟೆ, ನಾನು ಸಂಕಲ್ಪ ಮಾಡಿದೆ, ನಾನು ಸಮಯ ಸಫಲ ಮಾಡಿದೆ ಅಂತ ನೀನೇ ಮಾಡಬಾರ್ದು. ಕೇವಲ ಮೂರ್ತಿಯಾಗ್ಬಿಟ್ಟು ನಿಮಿತ್ತವಾಗಿ ಕುತ್ಕೊಂಡಿರ್ಬೇಕು. ಜವಾಬ್ದಾರಿಯನ್ನ, ಕರ್ಮೇಂದ್ರಿಯವನ್ನ, ಸಾಧನವನ್ನ, ಕರ್ಮವನ್ನ ಯಾರಿಗೆ ಕೊಡ್ಬೇಕು? ಬಾಬಾನೆ ಬಿಟ್ಟು ಮೂರ್ತಿ ಆಗ್ಬಿಟ್ಟು ಆ ಕರ್ಮದ ಫಲವನ್ನ ಮಾತ್ರ ಏನ್ ಮಾಡ್ತಾ ಇರು, ಸ್ವೀಕಾರ ಮಾಡ್ಬೇಕು. ಶರೀರ ಹೇಳೋ ಸಾಧನ ಅಮ್ಮನ ಮಡಿಲಲ್ಲಿಡು. ಓಕೆ, ಅಮ್ಮನಿಗೆ ಏನು ಹೇಳಬೇಡ, ಇದು ಬೇಕು ಅದು ಬೇಕು ಅಂತ. ಅವ್ರು ಏನು ಕೊಡ್ತಾರೋ ಅದನ್ನ ಬಾಯಿ ಓಪನ್ ಮಾಡೋದು, ಏನ್ ಮಾಡೋದು, ನಾಲ್ಗೆ ಮೇಲೆ ಇಡೋದು, ರುಚಿಯನ್ನ ಅನುಭವ ಮಾಡೋದು. ಈ ರೀತಿ ಈ ವರ್ಷ ನೀವೇನ್ ಮಾಡ್ಬೇಕಾಗ್ತದೆ, ಹೊಸ ವಿಶೇಷವಾದ ವರ್ಷವನ್ನ ಆಚರಣೆ ಮಾಡ್ಬೇಕು. ಪ್ರತಿ ಕ್ಷಣದ ನಿಮ್ ಜೀವನದಲ್ಲಿ ಏನಿರ್ಬೇಕು, ಸಫಲತೆ. ನೀವು ಬೇಕಾದ್ರೆ ಅಬ್ಸರ್ವೇಷನ್ ಮಾಡಿ, ಯಾವಾಗ ನೀವು ಒಳ್ಳೆ ಬಟ್ಟೆಯಲ್ಲಿ ಇರ್ತೀರಾ, ಒಳ್ಳೆ ಯೋಗದಲ್ಲಿ ಇರ್ತೀರಾ, ಈಶ್ವರಿ ಸೇವೆಯಲ್ಲಿ ಇರ್ತೀರಾ, ಮನಸ್ಸು ಶರೀರ ಎರಡು ಹಗೂರಾಗಿರ್ತದೋ ಆಗಿರಲ್ವೋ? ಆಗಿರುತ್ತೆ. ಯಾಕಂದ್ರೆ ಅವಾಗ ಸಮಯ, ಸಂಕಲ್ಪ, ತನು ಯಾರಿಗೆ ಕೊಟ್ಟಿರ್ತೀರಿ? ಬಾಬನೇ. ಅಲ್ವ? ಅದ ಆದ್ಮೇಲೆ ನೀವ್ ಬೇಕಾದ್ರೆ ಯೋಗ ಮಾಡದೆ ಆದ್ಮೇಲೆ ನೋಡಿ, ಶರೀರ ಹಗೂರಾಗತ್ತೋ ಆಗಲ್ವೋ? ಆಗುತ್ತೆ. ಯಾಕಾಯ್ತು? ಭಗವಂತನ ಶಕ್ತಿ. ಭಗವಂತನ ಶಕ್ತಿ ಆ ಶರೀರದ ಒಂದೊಂದು ಕಣದಲ್ಲಿ ಚಾರ್ಜ್ ಆಗಿದೆ, ಅದಕ್ಕಾಗಿ ತಾನೇ ಹಗುರ ಆಗಿದೆ.
ಹೌದು ಬಾಡಿಯಲ್ಲಿ ಮೆಡಿಸಿನ್ ಹೋಗ್ಬಿಟ್ಟು ಶರೀರದ ನೋವನ್ನು ಕಡಿಮೆ ಮಾಡುತ್ತೆ ಅಂದ್ಮೇಲೆ ಭಗವಂತನ ಶಕ್ತಿನೂ ಕೂಡ ಒಳಗಡೆ ಹೋದ ಮೇಲೆ ಭಗವಂತನ ಶಕ್ತಿಯ ಅನುಭವ, ಹಗುರತೆಯ ಅನುಭವ ನಮ್ಗೆ ಹಾಗೆ ಆಗುತ್ತೆ. ಆಗತ್ತೆ. ಆಗುತ್ತೆ. ಹಾಗೆ ಬಾಬಾ ಹೇಳ್ತಾರೆ, ಸದಾ ನನ್ನನ್ನು ನೆನಪು ಮಾಡಬೇಕು ಅಂತಂದ್ರೆ ಯೋಗದಲ್ಲಿ ಕುತ್ಕೊಂಡಾಗ ಮನ್ಸಾ ಸೇವೆ ಮಾಡು. ಏನ್ ಮಾಡು? ಮನಸ್ಸ ಸೇವೆ. ಈಗ ನಾವು ಅಮೃತ ವೇಳೆಯಲ್ಲಿ ಕುಂತಿರ್ತೀವಲ್ಲ, ನುಮಾ ಶಾಮ ಯೋಗ ಟ್ರಾಫಿಕ್ ಕಂಟ್ರೋಲ್ ಎಲ್ಲ ಕುಂತಿರ್ತಾರಲ್ಲ, ಶರೀರವನ್ನು ಕುಳಿಸ್ತಿರಲ್ವಾ, ಅವಾಗ ಏನ್ ಮಾಡ್ಬೇಕಂತ ಸೇವೆ ಹೆಂಗ್ ಮಾಡ್ಬೇಕು? ಮನಸಾ ಸೇವೆ. ಮನ್ಸಾ ಸೇವೆ. ಸರಿ, ಈಗ ಬರೀ ಮನ್ಸಾ ಸೇವೆ ಮಾಡ್ಕೊಂಡು ಹಗಲು ರಾತ್ರಿ ಕುತ್ಕೊಳ್ಲಿಕ್ಕೆ ಆಗತ್ತಾ? ಇಲ್ಲ. ಕರ್ಮ ಮಾಡ್ತಾ ಮಾಡ್ತಾ ಮಾಡ್ಬೇಕು. ಅವಾಗ ಏನ್ ಇಲ್ಲ, ಮಾಡ್ಬೇಕು? ನಡೀತಾ ಕರ್ಮಯೋಗಿ ಆಗ್ಬೇಕು. ಅದನ್ನ ಹೇಳಿದಾರ ಬಾಬಾ ಈ ಮುರಳಿಯಲ್ಲಿ. ಒಂದು, ನಾನು ಒಂದ್ ಕಡೆ ಕೂತ್ಕೊಂಡ್ಬಿಟ್ಟು ಸಾಧನೆ ಮಾಡ್ತೇನೆ. ಓಕೆ. ಎರಡನೇ ನಾವೇನ್ ಮಾಡ್ತೀವಿ? ಬೇರೆಯವ್ರಿಗೆ ಜ್ಞಾನವನ್ನ ತಿಳಿಸ್ತೀವಿ. ಏನ್ ತಿಳಿಸ್ತೀವಿ? ಜ್ಞಾನ. ಆ ಜ್ಞಾನವನ್ನ ತಿಳಿಸ್ಬೇಕಾದ್ರೆ ಏನ್ ಮಾಡ್ಬೇಕು? ನಾವು ಶಕ್ತಿಯನ್ನ ಕೊಡ್ತಾ ಇರ್ಬೇಕು. ಆವಾಗ್ಲೂ ನಾವು ಬಾಬಾ ಜೊತೆಗೆ ಏನಾಗಿರ್ಬೇಕು? ಕನೆಕ್ಟ್. ಜೋಡಣೆ ಆಗಿರ್ಬೇಕು. ಅವಾಗ ನಾನೊಬ್ನೇ ಇರಬಾರ್ದು. ಏನಾಗ್ಬಾರ್ದು? ನಾನೊಬ್ನೇ ಇರಬಾರ್ದು. ಆಗ್ಲೂ ಕೂಡ ನೀವು ಭಗವಂತನ ಜೊತೆಗೆ ಏನಾಗಿರ್ಬೇಕು? ಕನೆಕ್ಟ್ ಹಾಗೆ ಆಗಿರ್ಬೇಕು. ಜ್ಞಾನ ಹೇಳಬೇಕು ಅಂತಂದ್ರೆ ಬರೀ ಈಶ್ವರ ಜ್ಞಾನ ಹೇಳ್ಬೇಕಾದ ಮಾತಾನೋ ಅಥವಾ ಏನೇ ಮಾತಾಡಬೇಕಾದ್ರೂ ಬಾಬಾ ಜೊತೆಗೆ ಜೋಡಣೆ ಆಗಿರ್ಬೇಕು. ಏನೇ ಮಾತಾಡ್ಬೇಕಾದ್ರೂ ಲೌಕಿಕದಿರ್ಲಿ ಏನೇ ಇಲ್ಲಿ ಯಾವಾಗ್ಲೂ ಕೂಡ ನಾವು ಬೇರೆಯವ್ರಿಗೆ ಏನಾದ್ರು ತಿಳಿಸಬೇಕು ಅಂತಂದ್ರೆ ಬಾಬನ ಜೊತೆಯಲ್ಲಿ ಇದ್ದಾಗ ಬೇರೆಯವ್ರಿಗೆ ಏನು ಬೇಕು ಅದನ್ನು ಬಾಬಾ ಏನ್ ಮಾಡ್ತಾ ಇರ್ತಾರೆ? ಕೊಡ್ತಾ ಇರ್ತಾರೆ. ಸರಿ, ಈಗ ನಾನು ಜ್ಞಾನನೂ ಹೇಳ್ತಾ ಇಲ್ಲ, ಮಾತಾಡ್ತಾನೂ ಇಲ್ಲ, ಒಂದ್ ಕಡೆ ಕುತ್ಕೊಳ್ತಾನೂ ಇಲ್ಲ, ಕುತ್ಕೊಂಡಿಲ್ಲ, ಕರ್ಮ ಮಾಡ್ತಾ ಇದ್ದೇನೆ. ಏನ್ ಮಾಡ್ತಿದ್ದಾನೆ? ಕರ್ಮ. ಕೆಲ್ಸ ಯಾವ ಕರ್ಮ? ಶಾರೀರಿಕ. ಸ್ಥೂಲ ಕರ್ಮ, ಸೂಕ್ಷ್ಮ ಕರ್ಮ, ಯೋಚನೆ ಮಾಡೋದು, ಏನೋ ಒಂದು ಮಾಡ್ತಾ ಇದ್ದೇನೆ ಅಂತ ತಿಳ್ಕೊಳ್ಳಿ. ಓಕೆನಾ? ಲೌಕಿಕ ಇರ್ಬೋದು, ಅಲೌಕಿಕ. ಆ ಸಮಯದಲ್ಲಿ ಸೇವೆ ಹೆಂಗ್ ಮಾಡೋದು? ಇದೆರಡು ಅರ್ಥ ಆಯ್ತು ನಿಮ್ಗೆ ಅಲ್ವಾ? ಅದ್ರ ಬಗ್ಗೆ ಹೆಚ್ಚಿಗೆ ಹೋಗೋದು ಬೇಡ. ಯೋಗದಲ್ಲಿ ಕುತ್ಕೊಂಡಾಗ ಹೆಂಗ್ ಮಾಡ್ಬೇಕು? ಆದಷ್ಟು ಅವಾಗ ಮಾತಾಡ್ಲಿಕ್ಕೆ ಹೋಗ್ಬೇಡಿ, ಅವಾಗ ಕರ್ಮ ಮಾಡ್ಲಿಕ್ಕೆ ಹೋಗ್ಬೇಡಿ. ಅವಾಗ ಮನಸ್ಸು ಸಂಪೂರ್ಣವಾಗಿ ಯಾರ ಕೈಯಲ್ಲಿ? ಬಾಬನ ಕೈಯಲ್ಲಿ. ಆವಾಗ ವಿಶ್ವ ಕಲ್ಯಾಣ. ಓಕೆನಾ? ಜ್ಞಾನ ಹೇಳ್ಬೇಕಾದ್ರೆ ಬಾಬನ ಜೊತೆಗೆ ಜೋಡಣೆ ಆಗ್ಬಿಟ್ಟು ಯಾರಿಗೇನು ಜ್ಞಾನ ಬೇಕು, ಶಕ್ತಿ ಬೇಕು, ಏನಾಗ್ತಾ ಇರ್ತದೆ? ಟ್ರಾನ್ಸ್ಫರ್ ಆಗ್ತದೆ. ಓಕೆ. ಕರ್ಮ ಮಾಡ್ಬೇಕಾದ್ರೆ ಗುಣಗಳ ದಾನ ಗುಣಗಳ ದಾನ ಅಂತಂದ್ರೆ ಏನು? ಅಂದ್ರೆ ಶಾಂತಿಯಲ್ಲಿ ಕಾಣಿಸ್ಬೇಕು ನಾವು. ಹೆಂಗ್ ಕರ್ಮ ಕಾಣಿಸೋದು? ಮಾಡೋದು. ಹೆಂಗ್ ಕಾಣಿಸೋದು? ಗುಣಗಳ ಮೂಲಕ ದಾನ ಮಾಡೋದು ಹೇಗೆ? ಸೇವೆ ಮಾಡೋದು ಹೇಗೆ? ಭಗವಂತನ ಗುಣಗಳನ್ನ ಕನೆಕ್ಟ್ ಮಾಡಿರ್ತೀವಿ. ನಮ್ಮ ಮನಸ್ಸಲ್ಲಿ ಏನಿದೆಯೋ ಅದೇ ಅದು ಹೊರಗಡೆ ಕಣ್ಣಲ್ಲಿ ಕಾಣಿಸ್ತಾ ಇರುತ್ತೆ. ನೋಡಿ ಅಕ್ಕರೆ, ನಾವು ಕರ್ಮ ಮಾಡ್ಬೇಕಾದ್ರೆ ನಾವು ಕರ್ಮದ ಕಡೆ ಗಮನ ಕೊಡ್ತಾ ಇರುವಂತ ಕಾರಣದಿಂದ ಪರಮಾತ್ಮ ಜೊತೆ ಗಮನ ಇಡೋದು ತುಂಬಾ ಕಷ್ಟ ಅಲ್ವಾ? ಕರ್ಮಕ್ಕೆ ನಮ್ಮ ಮನಬುದ್ಧಿ ಬೇಕು ತಾನೆ? ಬೇಕು ಬೇಡವಾ ಕರ್ಮಕ್ಕೆ? ಅವಾಗ ಭಗವಂತ ಜೊತೆ ಬೇಕು. ಕನೆಕ್ಟ್ ಆಗೋದು ಏನಾಗ್ತದೆ? ಕಷ್ಟ. ಓಕೆ. ಅದು ನಾವು ಕರ್ಮನೂ ಮಾಡ್ತಾ ಇರ್ಬೇಕು, ಆದ್ರೆ ಗುಣನೂ ಕೂಡ ಏನಾಗಿರ್ಬೇಕಲ್ಲ? ಪ್ರತ್ಯಕ್ಷ ಆಗ್ಬೇಕು. ಸ್ಪಷ್ಟ ಕೇಳಿ, ಅಲ್ಲಿ ಜ್ಞಾನ ಅಂತ ಹೇಳಿಲ್ಲ ಬಾಬಾ, ಶಕ್ತಿ ಅಂತ ಹೇಳಿಲ್ಲ. ಏನ್ ಹೇಳಿದಾರೆ ಬಾಬಾ? ಗುಣ ಅಂತ ಹೇಳಿ. ಗುಣ. ಯಾವ ಗುಣ ಪ್ರತ್ಯಕ್ಷ ಆಗ್ಬೇಕು? ಹೇಗಾಗ್ಬೇಕು? ನಮ್ಮ ಮೂಲಕ ಕಾಣಿಸ್ಬೇಕು. ನಮ್ಮ ಹತ್ರ ಹೀಗೆ ಸ್ಟಾಕ್ ಇರುತ್ತಲ್ಲ, ಅದರಿಂದ ನಮ್ಮ ಹತ್ರ ಸ್ಟಾಕ್ ಇರುತ್ತಲ್ಲ, ಅದು ತಾನಾಗೆ ಬರುತ್ತಲ್ಲ ಅಣ್ಣ. ಯಾವಾಗ? ಆತ್ಮಿಕ ಸ್ವರೂಪದಲ್ಲಿ ಕೆಲಸ ಮಾಡ್ತಾರೆ. ಅಣ್ಣವ್ರೆ, ಅಷ್ಟೇ ದೊಡ್ಡ ಶಬ್ದ ಎಲ್ಲ ಬರೋದಿಲ್ಲ ನಮ್ಗೆ. ಆತ್ಮಿಕ ಸ್ವರೂಪ ಎಲ್ಲ ನಮ್ಗೆ ಗೊತ್ತಾಗಲ್ಲ. ಕರ್ಮಕ್ಷೇತ್ರ ಕೇಳಿ. ಈಗ ಪ್ರತಿದಿನ ನಮ್ಗೆ ಅಮೃತ ವೇಳೆಯಿಂದ ಯಾವ ಟೈಮಿಂಗ್ ಕೊಟ್ಟಿದ್ದಾರೆ? 4ರಿಂದ 4. 4:30. ಓಕೆನಾ? ನಾ 4:15 ಬಂದ್ರೂ ಆಗ್ತದೆ, 4:15 ಬಂದ್ರೂ ಆಗ್ತದೆ, ವಿಡಿಯೋ ಆನ್ ಮಾಡಿದ್ರೂ ಆಗ್ತದೆ, ನಿದ್ರೆ ಮಾಡಿದ್ರೂ ಆಗ್ತದೆ. ಇಷ್ಟೆಲ್ಲ ಮಾಡಿದಾಗ ನಾವು ಭಗವಂತನನ್ನ ಗುಣದ ಮೂಲಕ ಪ್ರತ್ಯಕ್ಷತೆ ಮಾಡ್ತಾ ಇದ್ದೀವಿ ಇಲ್ಲ ಅಲ್ವಾ? ಇಲ್ಲ ಇಲ್ಲ. ಮತ್ತೆ ಇಲ್ಲ, ಮತ್ತೆ ಕರೆಕ್ಟ್ ಟೈಮಿಗೆ ಬರ್ಬೇಕು. 4 ಗಂಟೆಗೆ 3:15 ಪಟ್ಟಂತ ರೆಡಿ ಇರಬೇಕು. ಡಿಸಿಪ್ಲಿನ್, ಪರ್ಫೆಕ್ಟ್ನೆಸ್, ದಟ್ ಈಸ್ ಗುಣ. ಏನ್ ಹೇಳಿ? ಒಂದು ದಿನನೂ ಕೂಡ ಏನಾಗಬಾರ್ದು, ಮಿಸ್ ಆಗ್ಬಾರ್ದು. ಆಗ್ಬಾರ್ದು. ಇಷ್ಟು ಗಂಟೆಗೆ ಪಕ್ಕ ಇದ್ದೀವಲ್ಲಿ. ಕಾರಣಗಳನ್ನು ಹೇಳುವ ಹಾಗೆ ಇಲ್ಲ ಇಲ್ಲ, ಅರ್ಥ ಆಯ್ತಾ? ಆ ಟೈಮಿಂಗ್ ಅಂದ್ರೆ ಆ ಟೈಮಿಗೆ ಅಲರ್ಟ್ ಆಗಿ ಏನಾಗಿರ್ಬೇಕು? ಇರ್ಬೇಕು. ಗುತ್ಕ ಹೊಡಿಬಾರ್ದು, ನಿದ್ರೆ ಮಾಡಬಾರ್ದು. ಡಿಸಿಪ್ಲಿನ್ ಬರೀ ಅಮೃತ ವೇಳೆಯಲ್ಲ, ಪ್ರತಿಯೊಂದು ವಿಷಯದಲ್ಲೂ ಮುರಳಿ ಪ್ರತಿದಿನ ಕೇಳಬೇಕು ಅಲ್ವಾ? ಈಗ ಬಾಬಾ ನೆನಪಿನಲ್ಲಿ ಆಹಾರವನ್ನ ಸ್ವೀಕಾರ ಮಾಡಬೇಕು. ತಟ್ಟೆಯಲ್ಲಿರುವಂತ ಆಹಾರವನ್ನ ಏನ್ ಮಾಡಬೇಕು?
ಕ್ಲೀನ್ ಮಾಡ್ಬಿಟ್ಟು ತಿನ್ಬೇಕು, ಯಾವ್ದನ್ನು ವೇಸ್ಟ್ ಮಾಡಬಾರ್ದು. ಮಾಡ್ಬಾರ್ದು. ಕರ್ಮವನ್ನ ಮಾಡ್ಬೇಕಾದ್ರೆ ಎಂದೂ ಸಿಟ್ಟು ಮಾಡ್ಕೊಳ್ಬಾರ್ದು. ಜೋರಾಗಿ ಬೊಬ್ಬೆ ಹೊಡಿಬಾರ್ದು. ಹೊಡಿಬಾರ್ದು. ಇದೆಲ್ಲ ಏನು ಗುಣ. ಗುಣಗಳು. ಗುಣಗಳು ತಾನೆ. ಶಿಸ್ತು, ಪರ್ಫೆಕ್ಟ್ನೆಸ್, ಪಂಕ್ಚುವಾಲಿಟಿ ಅಲ್ವಾ, ಮಧುರವಾದಂಥ ಮಾತು, ಸ್ನೇಹ, ಸಂಬಂಧ, ನನ್ನತನ, ಏನೇ ಆದ್ರೂ ನಿಮ್ಮ ಮನಸ್ಸನ್ನ ಶಾಂತವಾಗಿ ಇಟ್ಕೊಳ್ಳುವಂಥದ್ದು, ಸಹನೆ, ಸಂಯಮ ಅಲ್ವಾ. ಅದೆಲ್ಲ ಯಾವಾಗ ಆಗ್ತದೆ? ಸಫಲತೆ ಇದ್ದಾಗ ತಾನೇ ಅದೆಲ್ಲ ಆಗ್ತದೆ. ನೀವು ಒಂದ್ ಕಡೆ ಮನ್ಸಾ ಸೇವೆ ಮಾಡ್ತಾನೇ ಇರಿ, ಇನ್ನೊಂದು ಕಡೆ ಚೆನ್ನಾಗಿ ಜ್ಞಾನ ಹೇಳ್ತಾನೆ ಇರಿ. ಕರ್ಮ ಮಾಡ್ಬೇಕಾದ್ರೆ ಬುಸ್ 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 ಅಂತ ಏನ್ ಮಾಡಿ ಕ್ರೋಧನ ಹೊರಗಡೆ ಬಿಡ್ತಾ ಹೋಗಿ. ಜನ ಒಪ್ಕೊಳ್ತಾರೋ ಬಿಡ್ತಾರೋ? ಇಲ್ಲ. ಒಪ್ಕೊಳ್ಳೋದಿಲ್ಲ. ಅವಾಗ ಯಾರ ಪ್ರತ್ಯಕ್ಷತೆ ಆಗ್ತಾ ಇದೆ? ರಾವಣನ ವಿಕಾರ. ಕಾರಣ ಕಾರಣ ನಮ್ಮಲ್ಲಿ ಅಲ್ಲಿ ಅದಿರೋದ್ರಿಂದ. ರಾಮ ಇಲ್ಲ ಅಂತ ಅರ್ಥ. ರಾಮ ಅದನ್ನೇ ಬಂದ್ಬಿಟ್ಟಿದ್ದಾನೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಅಂತಿಮ ದಿನದಲ್ಲೂ ಕೂಡ ಬ್ರಹ್ಮ ಬಾಬಾ ಯಾವುದೇ ಸಪೋರ್ಟ್ ತಗೊಳ್ದೇನೆ ಏನ್ ಮಾಡಿದ್ರು? ಆರೋಗ್ಯ ಸರಿ ಇಲ್ಲ ಅಂದು ಮುರಳಿಯನ್ನ ನುಡಿಸಿದರು. ಅಂತಿಮ ಸಮಯದವರೆಗೂ ಬಾಬನಿಗೆ ಯಾವ್ದ್ರ ಮೇಲೆ ಇಷ್ಟ ಇತ್ತು? ಮುರಳಿ ಬಗ್ಗೆ. ಮುರಳಿ. ನಮ್ಗೇನ್ ಇಷ್ಟ ಇರ್ತದೆ? ಬಾಬೆ ಮೊನ್ನೆ ಹೇಳಿದಲ್ಲ, ನೀವು ಕ್ಲಾಸಿಗೆ ಹೋದಾಗ ಟೀಚರ್ಗಿಂತ ಮೊದ್ಲೇ ಹೋಗ್ಬಿಟ್ಟು ಅಲ್ಲಿ ಕೂತ್ಕೊಂಡಿರ್ಬೇಕು. ನೀವು ಲೇಟ್ ಆಗೋದ್ರೆ ಟೀಚರ್ಗೆ ಏನ್ ಮಾಡ್ದಂಗಾಯ್ತು? ಅವಮಾನ ಮಾಡಿದ್ರು. ಇನ್ಸಲ್ಟ್ ಮಾಡ್ದಂಗಾಯ್ತು. ನಾವೆಷ್ಟೊತ್ತಿಗೆ ಬರ್ತೀವಿ? ಬಾಬಾ 2 ಗಂಟೆಗೆ ಬರ್ತಾರೆ, ಯೋಗೇಶ್ ಅಣ್ಣ 3:15 ಬರ್ತಾರೆ, ನಾವು 4, 4:15, 4:45 ಬಂದಾಗ್ತದೆ, ಬರ್ತಿದ್ರೆ ಚಲ್ತಾ ಹೇ. ಹಿಂಗ ಮಾಡಿದಾಗ ನಾವು ಬಾಬನ ಗುಣವನ್ನ ಏನ್ ಮಾಡ್ತಿದೀವಿ? ಪ್ರತ್ಯಕ್ಷ ಮಾಡ್ತಾ ಇಲ್ಲ. ಯಾವಾಗ್ಲೂ ನಮ್ಗೆ ಬರ್ಲಿಕ್ಕೆ ಆಗೋದಿಲ್ಲ ಅಂದ್ರೆ ರಿಪೋರ್ಟ್ ಮಾಡೋದಿಲ್ಲ ಅಲ್ವಾ. ಅವಾಗ ಈ ರೀತಿ ಅಲ್ಬೇಲ ಅಪ್ಪನ ಹುಡುಗಾಟಿಗಿದ್ದವರು ಭಗವಂತನ ಪ್ರತ್ಯಕ್ಷತೆ ಮಾಡ್ಲಿಕ್ಕೆ ಆಗತ್ತಾ? ಇಲ್ಲ. ಆಗೋದಿಲ್ಲ. ಅಂದ್ರೆ ನಿಮ್ಮ ದಿವ್ಯ ಗುಣಗಳಿಂದಾನೇ ಜನರಿಗೆ ಗೊತ್ತಾಗ್ಬೇಕು ಏನಂತ, ಇವರಲ್ಲಿ ಏನೋ ವಿಶೇಷತೆ ಇದೆ, ಈ ಗುಣಗಳು ಇವರಿಂದ ಹೆಂಗ ಬಂತು. ಯಾವಾಗ್ಲೂ ಶಾಂತವಾಗಿರೋದು, ಪ್ರತಿಯೊಬ್ಬರಿಗೂ ಪ್ರೀತಿಯಿಂದ ಮಾತಾಡೋದು, ಸ್ನೇಹದಿಂದ, ಆ ಗುಣಗಳ ಮೂಲಕ ಏನಾಗ್ಬೇಕು? ಭಗವಂತನ ಪ್ರತ್ಯೇಕ ನಾನು ವೈಬ್ರೇಷನ್ ಕೊಡ್ತೇನೆ, ವಿಶ್ವ ಕೊಡ್ತೇನೆ, ಮಾಸ್ಟರ್ ಸರ್ವಶಕ್ತಿಮಾನ್, ವಿಶ್ವ ಕಲ್ಯಾಣಕಾರಿ ಅದಲ್ಲ. ಕರ್ಮ ಮಾಡಬೇಕಾದ್ರೆ ಪ್ರಪಂಚದ ಜನ ಯಾವ ಗುಣವನ್ನ ಇಷ್ಟಪಡ್ತಾರೋ ಆ ಗುಣಗಳು ನಿಮ್ಮ ಪ್ರತಿಯೊಂದು ಕರ್ಮದ ಮೂಲಕ ಏನಾಗ್ಬೇಕು? ಹೊರಗಡೆ ಹೋಗ್ಬೇಕು, ಹೊರಗಡೆ ಬರ್ಬೇಕು. ಬಾಬನ್ ಮನೆ ಇದೆ, ಕಾರ್ಯಕ್ರಮ ಇದೆ, ಲೌಕಿಕದವರೆಲ್ಲ ಬಂದಿದ್ದಾರೆ ಅಲ್ವಾ. ಎಲ್ಲರೂ ಬಂದಾಗ ಎಲ್ಲರಿಗಿಂತ ಮೊದಲು ಜಗಳ ಮಾಡಿ ನಾನು ಮೊದ್ಲು ಹೋಗ್ಬಿಟ್ಟು ಭೋಗ ತಗೊಳ್ಬೇಕು. ಇಲ್ಲ, ಎಲ್ಲ ತಕೊಂಡಾದ್ಮೇಲೆ ತಕೋಬೇಕು. ಅದನ್ನ ಮಾಡೋದೇ ಇಲ್ವೇ? ನಮ್ಮ ಮನೆ ಅಂತ ಅಲ್ಲಿ ಊಟಕ್ಕೆ ಬಡಿಸ್ಬೇಕು ನೀವು, ಅಥವಾ ಸಹಾಯ ಮಾಡಬೇಕು, ಅಥವಾ ಯಾರ್ದು ತಟ್ಟೆ ಇಟ್ಟಿದ್ದು ಎತ್ತಾಕೊಂಡು ಆ ಕೆಲಸವನ್ನ ಮಾಡೋದು ಬಿಟ್ಬಿಟ್ಟು ಮೊದ್ಲೇ ನಾವೇನ್ ಮಾಡಿರ್ತೀವಿ? ಊಟದಲ್ಲಿ ಕೂತಿರ್ತೀವಿ. ನೀವು ತಿಂದು ಬಿಟ್ಟಾಗ ಉಳಿದವ್ರಿಗೆ ಊಟ ಸಿಗದೇನೆ ಲೌಕಿಕದವ್ರು ಬಂದವ್ರು ಏನ್ ಮಾಡ್ತಾರೆ? ವಾಪಸ್ ಹೋದಾಗ ಅಯ್ಯೋ ಬ್ರಹ್ಮಕುಮಾರ್ಸಿ ಅವ್ರು ಎಷ್ಟು ಒಳ್ಳೆಯವರಲ್ವಾ, ಬೈಕೊಂಡು ಹೋಯ್ತಾರೆ. ನೀವು ಜ್ಞಾನ ಹೇಳಲಿಕ್ಕೆ ಬರೋದಿಲ್ಲ, ವೈಬ್ರೇಷನ್ ಕೊಡ್ಲಿಕ್ಕೆ ಆಗೋದಿಲ್ಲ, ಕಿರಣ ಇಷ್ಟಾರು ಮಾಡ್ಲಿಕ್ಕೆ ಆಗ್ತದೋ ಇಲ್ವೋ? ಎಲ್ಲರದು ಆದ್ಮೇಲೆ ಮೊದಲು ನೀವು ಊಟ ಮಾಡಿ, ನಾವ್ ಇಲ್ಲಿಯವರೇನೆ ಹೇಗೂ ನಡೆಯುತ್ತೆ ಮಾಡ್ಬೋದು ತಾನೆ. ಸಣ್ಣ 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 ವಿಷಯಗಳು ಆತ್ಮೀಯರೇ, ಅದನ್ನ ನಮ್ಮ ಜೀವನದಲ್ಲಿ ಕಾರ್ಯದಲ್ಲಿ ತಂದಿಲ್ಲ ಅಂತಂದ್ರೆ ನಿಮ್ಮನ್ನು ಯಾರು ಬ್ರಹ್ಮಕುಮಾರ ಕುಮಾರಿ ಅಂತ ಒಪ್ಪೋದಿಲ್ಲ. ತಿಳ್ಕೊಳ್ಳಿ, ವೈಟ್ ಡ್ರೆಸ್ ಹಾಕೊಳ್ಳೋದ್ರಿಂದ, ಬ್ಯಾಡ್ಜ್ ಹಾಕೊಳ್ಳೋದ್ರಿಂದ, ಜ್ಞಾನ ಹೇಳೋದ್ರಿಂದ ಯಾರು ನಿಮ್ಮನ್ನ ಬ್ರಹ್ಮಕುಮಾರ ಕುಮಾರಿ ಅಂತ ಒಪ್ಪೋದಿಲ್ಲ. ಒಪ್ಪೋದು ಯಾವಾಗ? ಕರ್ಮಗಳು ಮಾಡಬೇಕಾದ ಸಂದರ್ಭದಲ್ಲಿ ಬದಲು ನಿಮ್ಮಲ್ಲಿ ಸದ್ಗುಣಗಳು ಬಂದರೆ ಮಾತ್ರ ಅವಾಗ ಒಪ್ತಾರೆ. 6 ತಿಂಗಳ ಹಿಂದೆ ಪತಿ ಪತ್ನಿಯಿಂದ ಜಗಳ ಆಗ್ತಿತ್ತು, 6 ತಿಂಗಳಿಂದ ಇವತ್ತು ಗಲಾಟೆನೇ ಇಲ್ವಲ್ಲ. ಅವಾಗ ಬಂದ್ಬಿಟ್ಟು ಕೇಳ್ತಾರೆ, ಏನ್ರಿ ವಿಷಯ, ಜಗಳನೇ ಆಗ್ತಾ ಇಲ್ವಲ್ಲ? ಮೊದ್ಲಿನಕ್ಕಿಂತ ಹೆಚ್ಚಿಗೆ ಜಗಳ ಆಗ್ತಾ ಇದ್ರೆ ನಿಮ್ಮನ್ನು ಸೆಂಟರ್ ಹೋಗ್ಬೇಡಿ ಅಂತ ಹೇಳೋದು, ನಾನು ಹೋಗ್ತೇನೆ ಅಂತಾರೆ. ಜೋರಾಗಿ ಏನಾಗ್ಬಿಡ್ತದೆ? ಅಸ್ತ್ರಶಸ್ತ್ರಗಳು. ಅವಾಗ ಏನಾಗ್ತದೆ? ಇಷ್ಟ ಮಾಡ್ಬಿಟ್ಟು ಪಕ್ಕದ ಮನೆ ಬರ್ರಿ, ನಮ್ ಸೆಂಟ್ರಿಗೆ ಬನ್ನಿ, ಶಾಂತಿ ಸಿಗ್ತದೆ ನಿಮ್ಗಲ್ಲಿ, ಅಲ್ಲಿ ಯೋಗ ಆಗ್ತದೆ ಅಂತ ಪಕ್ಕದ ಮನೆಯವ್ರು ಕೇಳಿದ್ರೆ ಅವ್ರೇನ್ ಹೇಳ್ತಾರೆ? ಶಾಂತಿ ಮಾಡ್ಬೇಕು. ಇವ್ರ ಮನೆಯಲ್ಲೇ ಸರಿಯಾಗಿ ಶಾಂತಿ ಇಲ್ಲ, ಇವ್ರ ಜೀವನದಲ್ಲೇ ಇಲ್ಲ, ಇವ್ರು ನಮ್ಮ ಮನೇಲಿ ಎಲ್ಲಿಂದ ತರ್ತ ಹೇಳ್ತಾರೋ ಹೇಳಲ್ವೋ?
ಕರ್ಮ ಮಾಡುವಂತ ಸಮಯದಲ್ಲಿ ಈಶ್ವರಿಯ ಜ್ಞಾನವನ್ನ ನೀವು ಅಪ್ಲಿಕೇಶನ್ ಮಾಡಿದ್ದೇ ಇದ್ರೆ ಅದು ಗುಣವಾಗಿ ಪರಿವರ್ತನೆ ಆಗಿರ್ತದೆ. ಏನಾಗಿ ಪರಿವರ್ತನೆ ಆಗಿರ್ತದೆ? ಗುಣಗಳ. ಗುಣವಾಗಿ ಕೆಲವರಲ್ಲಿ ಗುಣ ಇರ್ತದೆ, ಲೇಟ್ ಆಗಿ ಹೇಳೋದೇ ಅವ್ರಿಗೆ ಗುಣ. ನೀವು ಎಷ್ಟು ಬೇಕಾದ್ರೂ ಬೊಬ್ಬೆ ಹೊಡೀರಿ, ಅವ್ರು ಚೇಂಜ್ ಮಾಡ್ಕೊಳ್ತಾರೆ ಆಗೋದಿಲ್ಲ. ಅಲ್ವಾ? ಚೇಂಜ್ ಆಗೋದೇ ಇಲ್ಲ ಅವ್ರು. ಓಕೆನಾ? ಅವಾಗ ಆ ರೀತಿ ನೀವು ಗುಣಗಳನ್ನ ಪರಿವರ್ತನೆ ಮಾಡ್ಕೊಂಡಿಲ್ಲ ಅಂತಂದ್ರೆ ಮಕ್ಕಳೇ, ಪ್ರಪಂಚದಲ್ಲಿ ಭಗವಂತನ ಪ್ರತ್ಯಕ್ಷತೆ ಆಗೋದಿಲ್ಲ. ಭಗವಂತನ ಪ್ರತ್ಯಕ್ಷತೆ ಆಗೋದು ಆಮೇಲೆ ಇರ್ಲಿ, ನಿಮ್ಮನ್ನ ನೋಡ್ಬಿಟ್ಟು ಜನ ಬಾಬನ್ ಮನೆಗೆ ಆಗೋದಿಲ್ಲ. ಅವಾಗ ಏನಾಗ್ತದೆ? ಬಾಬನ ಹೆಸರು ಪ್ರಸಿದ್ಧ ಮಾಡೋ ಬದಲು ಭಗವಂತನ ಹೆಸರನ್ನ ಏನ್ ಮಾಡ್ತೀರಾ? ಹಾಳು ಮಾಡ್ತೀವಿ. ಅದಕ್ಕಾಗಿ ನಿಮ್ಮನ್ನ ನೀವು ಚೆಕ್ ಮಾಡ್ಕೊಡಿ. ಸದಾಕಾಲ ನಿಮ್ಮಲ್ಲಿರುವಂತಹ ವಿಶೇಷತೆಗಳನ್ನ ಸಫಲ ಮಾಡಿದಿರೋ ವಿಫಲ ಮಾಡ್ತೀವಿ. ಲಾಸ್ಟ್ ಒಂದು ಕ್ವಶನ್. ಯಾರೋ ನಿಮ್ಮ ಮನೆಗೆ ನೆಂಟರು ಬಂದಿದ್ದಾರೆ. ಯಾರು ಬಂದಿದ್ದಾರೆ? ನೆಂಟರು ಯಾಕೆ ಬಂದಿದ್ದಾರೆ? ಮದ್ವೆ ಇನ್ವಿಟೇಷನ್ ಕೊಡ್ಲಿಕ್ಕೆ ಬಂದಿದ್ದಾರೆ. ಯಾಕೆ ಬಂದಿದ್ದಾರೆ? ಇನ್ವಿಟೇಷನ್ ಕೊಡೋದಕ್ಕೆ. ತುಂಬಾ ಬ್ಯೂಸಿ ಇದಾರ ಅವ್ರು. ಯಾರು? ನೆಂಟರು. ಅವ್ರನ್ನು ಕೂಡಿಸ್ಬಿಟ್ಟು ಅರ್ಧ ಗಂಟೆ ಜ್ಞಾನ ಹೇಳೋದು. ಅವಾಗ ಅವ್ರು ಇಲ್ಲ, ಒಳ್ಳೆ ಇಲ್ಲ. ಆಶೀರ್ವಾದ ಕೊಟ್ಕೊಡ್ತಾರಕ್ಕೆ ಹೋಗಲ್ವಾ? ಹೌದಾ? ಇದೇನಪ್ಪ ಹಿಡ್ಕೊಂಡ್ಬಿಟ್ಟವ್ರೆ. ಮೈಕಲ್ಲಿ ಇಟ್ಬಿಟ್ಟು ಹೇಳುದು, ಇವತ್ತು ನಮ್ಮಲ್ಲಿ ನೆಂಟರು ಬಂದಿದ್ದಲ್ವಾ, ಅವ್ರಿಗೆಲ್ಲ ಒಳ್ಳೆ ಈಶ್ವರಿ ಜ್ಞಾನ ಹೇಳಿಬಿಟ್ಟೆ, ಒಂದು ಆತ್ಮನಿಗೆ ಇವತ್ತು ನಾವು ಸಂದೇಶ ಕೊಟ್ಟುಬಿಟ್ಟೆ ಅಂತ ಹೇಳಿದ್ರೆ ಜನ ನಿಮ್ಮಂದು ಒಪ್ಕೊಳ್ತಾರೋ ಒಪ್ಕೊಳಲ್ವೋ? ಒಪ್ಕೊಳ್ಳೋದಿಲ್ಲ. ಇಂಥದೆಲ್ಲ ನಮ್ಮ ಮಕ್ಳು ಮಾಡ್ತಾರಂತಾನೆ ಬಾಬಾ ಹೇಳಿದ್ರು, ಮಕ್ಕಳಿಗೆ ಗುಣ ಮಾತ್ರ ತೋರಿಸಿ ಯಾರು ಯಾವಾಗ ಪ್ರತ್ಯಕ್ಷತೆ ಮಾಡ್ಬೇಕು ಅದನ್ನ ನಾನು ಮಾಡ್ತೀನಿ. ಮಾಡಿಸ್ತೇನೆ. ನೀವು ಜ್ಞಾನ ಹೇಳೋದ್ಕಿಂತ ನಿಮ್ಮ ಜೀವನದಲ್ಲಿ ಗುಣಧಾರಣೆ ಮಾಡಿದ್ರೆ ಅವಾಗ್ಲೇನೆ ಅವ್ರಿಗೆ ಏನಾಗ್ತದೆ? ಅನುಭವ ಆಗುತ್ತೆ. ಅಂದ್ರೆ ಬಾಬಾ ಹೇಳ್ತಾರೆ, ಮಕ್ಳಿಗೆ ಜ್ಞಾನ ಹೇಳುವ ಸಮಯ ಮುಗೀತಿವಾಗ. ಇವಾಗ ಶ್ವಾಸದಿಂದನೇ ಶಕ್ತಿ ಪ್ರವಾಹ ಆಗ್ಬೇಕು, ಸಂಕಲ್ಪದಿಂದನೇ ಆಗ್ಬೇಕು, ವೈಬ್ರೇಷನ್ ಇಂದಾನೇ ಆಗ್ಬೇಕು, ನಿಮ್ಮ ಗುಣಗಳಿಂದಾನೇ ಆಗ್ಬೇಕು. ನಾವೇನ್ ಮಾಡ್ತೀವಿ? ಟೋಲಿ, ಫೋಟೋ, ಶಾರೀರಿಕ ಶೃಂಗಾರ, ಈ ಮೂಲಕ ಬ್ರಹ್ಮಕುಮಾರ ಕುಮಾರಿ ಅಂತ ತೋರಿಸಿಕೊಳ್ಳುವಂತ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಅದೇ ಇವಾಗ ಸ್ವಲ್ಪ ವಿಧಿಯನ್ನು ಏನ್ ಮಾಡ್ಬೇಕಾಗ್ತದೆ? ಚೇಂಜ್ ಮಾಡ್ಕೊಳ್ಬೇಕು. ಮಾಡ್ಬೇಕಾಗ್ತದೆ. ಅರ್ಥ ಆಗ್ತಾ ಇದೆ? ಅರ್ಥ ಆಗ್ತಾ ಇಲ್ವೋ? ಅರ್ಥ ಆಗ್ತದೆ. ಅವಾಗ ಧಾರಣೆ ಒಳಗಡೆಯಿಂದ ಮಾಡ್ಬೇಕು, ಹೊರಗಡೆಯಿಂದ ಮಾಡ್ಬೇಕು? ಒಳಗಡೆಯಿಂದ ಮಾಡ್ಬೇಕು. ನಿಮ್ಮ ಜೀವನವನ್ನು ನೋಡ್ಬಿಟ್ಟು ಇವ್ರಿಗೆ ಏನೋ ಸ್ಪೆಷಲ್ ಆಗಿ ಸಿಕ್ಕಿದೆ ಅಂತ ಅವ್ರೇನ್ ಮಾಡ್ಬೇಕು? ಆ ಸೀಕ್ರೆಟ್ ಅಂತ ತಿಳ್ಕೊಳ್ಳಿಕ್ಕೆ ನಿಮ್ಮ ಹತ್ರ ಬರಬೇಕು. ಎಲ್ಲದಕ್ಕಿಂತ ಮುಖ್ಯವಾಗಿ ನೀವೇನು ಅನುಭವ ಮಾಡ್ತಾ ಇದ್ದೀರಲ್ಲ ಅದು ಅವರಿಗೆ ಅನುಭವ ಆಗ್ಬೇಕು. ಯಾರಿಗೆ? ಯಾವಾಗ ಬರುವಂತ ಆಗ್ತದೆ? ನಮ್ಮ ಪ್ರತ್ಯಕ್ಷತೆಯ ಮೂಲಕ. ಯಾವಾಗ ಆಗತ್ತೆ ಅಂದ್ರೆ, ನೀವೊಂದು ಕಾಫಿಯನ್ನ ಯೋಗೇಶ್ ಅಣ್ಣ ಕೊಟ್ಟಿರ್ತೀರಿ. ಯಾರಿಗೆ ಕೊಟ್ಟಿದ್ದೀರಿ? ಯೋಗೇಶ್ ಅಣ್ಣಂಗೆ. ನೀವು ಎದುರುಗಡೆ ಕುಂತಿದ್ದೀರಿ. ಅವಾಗ ನಾನು ಲೋಟದಲ್ಲಿ ತಗೊಂಡು ಸರ್ರ ಅಂತ ಕುಡಿತೇನೆ. ಹೆಂಗ್ ಕುಡಿತೇನೆ? ಸೌಂಡ್ ಮಾಡ್ಬಿಟ್ಟು ಚೆನ್ನಾಗಿ ನಾಲ್ಗೆ ಮಾಲೆಯಲ್ಲಿ ಇಟ್ಬಿಟ್ಟು ಚೆನ್ನಾಗಿ ಅನುಭವ ಮಾಡಿದಾಗ ನನ್ನ ಮುಖ ನೋಡಿದಾಗ ನಿಮ್ಗೆ ಏನ್ ಅನ್ಸತ್ತೆ? ಏನನ್ಸತ್ತೆ? ಕಾಫಿ ಚೆನ್ನಾಗಿದೆ. ಸರಿ ಸರಿ, ನೀವು ಕಾಫಿ ಮಾಡಿ ಕೊಟ್ಟಿದ್ದೀರಿ, ಆದ್ರೆ ಅದ್ರಲ್ಲಿ ಸಕ್ಕರೆ ಹಾಕೋದನ್ನೇ ಮರ್ತು ಬಿಟ್ಟಿದ್ದೀರಾ. ಸರಿನಾ? ಬಿಸಿ ಬಿಸಿದೇನ್ ಕೊಟ್ಟಿದ್ದೀರಿ? ಕಾಫಿ ಕೊಟ್ಟಿದೀವಿ. ಸರಿನಾ? ಅವಾಗ ಏನಾಗ್ತದೆ ಕತೆ? ನಿನ್ನೆದೊಂದು ಇನ್ಸಿಡೆನ್ಸ್ ಹೇಳ್ತಾನೆ ಕೇಳಿ. ಅವಾಗ ಕಹಿ ಆಗ್ತದ ತಾನೆ? ಅವಾಗ ಕಹಿ ಆಗುತ್ತೆ. ಯೋಗೇಶ್ ಅಣ್ಣನ ಮುಖ ನೋಡ್ದೆ ಹೆಂಗಿರ್ತದೆ ನಿಮ್ಗೆ? ಕೇಸು ಮುಗಿದ್ಕೊಳತ್ತೆ. ಬಾಬಾ ನಮ್ಗೆ ಹೆಂಗ್ ಪಾಠ ಕಲಿಸ್ತಾ ಇರ್ತಾರೋ ನಿಮ್ಗೊಂದು ಎಕ್ಸಾಂಪಲ್ ಹೇಳ್ತೇನೆ. ನಿನ್ನೆ ಹುಬ್ಳಿ ಭಗವದ್ಗೀತಾ ಧ್ಯಾನಕ್ಕೆ ಹೋಗಿದ್ದಿತ್ತು. ಸರಿನಾ? 7 ಗಂಟೆಗೆ ಅಲ್ಲಿ ಬ್ರಹ್ಮ ಭೋಜನಕ್ಕೆ ಹೋಗಿದ್ದೆ. ತಗೊಂಡ್ಬಿಟ್ಟು ಏನ್ ಮಾಡಿದೆ? ಸ್ಟೈಲ್ ಅಲ್ಲಿ ಸ್ಪೂನ್ ತಗೊಂಡೆ. ಏನ್ ತಗೊಂಡೆ? ಸ್ಪೂನ್. ಬಿಸಿ ಬಿಸಿ ಇಟ್ಟಲ್ಲಿ ಎದುರುಗಡೆ ಅಕ್ಕೋರು ಏನ್ ಮಾಡಿದ್ರು ಅಂದ್ರೆ ಮಧ್ಯಾಹ್ನದ್ದು ಏನು ಸಿರಾ ಮಾಡಿದ ಅದನ್ನ ತಂದ್ಕೊಟ್ಟು ಎಲ್ಲ ತಂದ್ಕೊಟ್ರು. ಓಕೆ, ನಾನೇನ್ ಮಾಡಿದೆ? ಸ್ಪೂನ್ ಅಲ್ಲಿ ಅನ್ನ ಸಾಂಬಾರ್ ತೆಗೆದು ಬಾಯಲ್ಲಿ ಹಾಕೊಂಡ್ಬಿಟ್ಟೆ. ಅನ್ನ ಸಾಂಬಾರ್ ಎರಡೂ ಕೂಡ ಹೆಂಗಿದೆ? ಬಿಸಿ ಇದೆ. ಏನಿದೆ? ಬಿಸಿ ಇದೆ. ನುಂಗುವಂಗಿಲ್ಲ, ಅಗಿವಂಗಿಲ್ಲ, ಬಿಡೋಗಿಲ್ಲ. ಕಡೆಗೆ ಹಾಕುವಂಗಿಲ್ಲ. ಸರಿ, ಓಕೆ ಓಕೆ. ಬಿಸಿ ಯಾಕಾಯ್ತು? ಬಿಸಿ ಯಾಕಾಯ್ತು? ಅಟೆನ್ಷನ್, ಗಮನ. ಅದು ಬಿಸಿ ಇದೆ ಅನ್ನೋದು ಗಮನಿಸಿ. ನಿಮ್ಗೆ ಹಾ, ಗೊತ್ತಾಗುತ್ತೆ. ಈಗ ಇದರಿಂದ ನನಗೆ ಬಾಬಾ ಏನ್ ಪಾಠ ಕಲ್ಸ್ಕೊಟ್ರು? ನೋಡ್ಕೊಂತೀನಿ. ಗಮನ ಕೊಟ್ಟು ತಿನ್ಬೇಕು. ಅಲ್ಲ, ಕೈಯಲ್ಲಿ ತಿನ್ನಿ ಅಂತ.
ಹಾ, ಕೈಯಲ್ಲಿ ತಿಂದು ಬಿಸಿ ಗೊತ್ತಾಗ್ತಿತ್ತಲ್ವ ನಿನ್ಗೆ? ಹೌದು. ಕೈ ಮುಟ್ಟಿದ್ರೆ ಬಿಸಿ ಗೊತ್ತಾಗ್ತಿತ್ತಲ್ಲ, ಆವಾಗ ನಿನ್ ಬಾಯಲ್ಲಿ ಸಿಡ್ದೆ ಆಗ್ತಿರ್ಲಿಲ್ಲ ಆಗ್ತಿಲ್ಲ. ಆವಾಗ ಈ ಸಮಸ್ಯೆ ನಿನಗೆ ಬರ್ತಿರ್ಲಿಲ್ಲ. ಆಗ್ತಾ ಇದೆ. ಅದಕ್ಕಾಗಿ ಇನ್ಮೇಲೆ ಏನ್ ಮಾಡ್ಬೇಕು, ಚಮಚವನ್ನು ಉಪಯೋಗ ಮಾಡ್ಬೇಡ. ನೋಡಿ ಹೆಂಗ್ ಪಾಠ ಬಾಬಾ ಕಲಿಸ್ತಾರೆ. ಅರ್ಥ ಆಯ್ತು ನಿಮಗೆ? ಕೈಯಿಂದಾನೇ ನೀನ್ ತಿನ್ಬೇಕೆ ಹೊರತು ಸ್ಪೂನ್ ಏನ್ ಮಾಡವಂಗಿಲ್ಲ. ಆಗಿಲ್ಲ. ನೀನ್ ತಪ್ಪನ್ನ ಯಾಕಂದ್ರೆ ನನ್ನ ಎದುರುಗಡೆಗೆ ನಾರ್ತ್ ಇಂಡಿಯನ್ಸ್ ಕುತ್ಕೊಂಡಿದ್ದು, ಅವ್ರು ಸ್ಪೂನ್ ತಗೊಂಡಿದ್ದು, ನಾನು ಸ್ಟೈಲ್ ಮಾಡ್ಬಿಟ್ಟು ಕೊಡ್ತಿರ್ಲಿಕ್ಕೆ ಹೋದೆ. ಸ್ಪೂನ್ ಅಲ್ಲಿ ಇರೋದಕ್ಕೆ ಅದು ಬಿಸಿತನ ನನಗೇನಾಗ್ಲಿಲ್ಲ, ಅನುಭವ ಆಗಿಲ್ಲ. ಹೌದಾ? ಆವಾಗ ಆ ಗುಣಗಳನ್ನ ಬಾಬಾ ನನಗೇನ್ ಮಾಡ್ತಿದಾರೆ, ಬಾಬಾ ಕಲಿಸ್ತಾ ಇದ್ದಾರೆ. ಅರ್ಥ ಆಯ್ತು ನಿಮ್ಗೆ? ಅಂದ್ರೆ ಪ್ರತಿಯೊಂದರಲ್ಲೂ ಕೂಡ ನಮಗೆ ಸಫಲತೆ ಆದ್ರೂ ಕಾರಣ ಏನು, ಅಸಫಲತೆ ಆದ್ರೂ ಕಾರಣ ಏನು ಅಂತ ಸ್ವಲ್ಪ ಏನ್ ಮಾಡಿ ಯೋಚನೆಯನ್ನ ಮಾಡ್ಬಿಟ್ಟು ಅದನ್ನ ಸರಿ ಮಾಡ್ಕೊಳ್ತಾ ಹೋಗಿ, ಅವಾಗ ಜೀವನ ಏನಾಗ್ತಾ ಹೋಗ್ತದೆ, ಸರಿ ಆಗ್ತಾ ಹೋಗ್ತದೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಕಣ್ಣು ರೆಪ್ಪಲ್ಲಿ ಇಟ್ಬಿಟ್ಟು ನೋಡ್ಕೊಂಡು ಹೋಗ್ತಾರೆ ಅಂದ್ರೆ ಇದನ್ನೆಲ್ಲ ನಮ್ಗೆ ಕಲಿಸ್ತಾನೆ ಇರ್ತಾರೆ ಬಾಬಾ. ಪ್ರತಿಯೊಂದು ಹಂತದಲ್ಲೂ ಕೂಡ ನಾವೇನ್ ತಪ್ಪು ಮಾಡ್ತಿದೀವಿ ಹೇಳುತ್ತಾನೆ ಬಾಬಾ ಏನ್ ಮಾಡ್ತಾ ಹೋಗ್ತಾರೆ, ಕಲಿಸ್ತಾ ಹೋಗ್ತಾರೆ. ಅವಾಗ ಗೊತ್ತಾಗದೆ ಬಾಬಾನೇ ಸಿಖಾಯ. ಸರಿನಾ? ಓಕೆ. ಓಕೆ. ಅಚ್ಚಾ. ಓಂ ಶಾಂತಿ. ಓಂ ಶಾಂತಿ. ಓಂ ಶಾಂತಿ.